ನೋಡಿ ಇದಿಷ್ಟು ಸಿಂಬಾದು, ಇದಿಷ್ಟು ಲಕ್ಷಿತದು. ಎಸ್ ಗೈಸ್, ಸೊ ಈ ರೀತಿಯಾಗಿದೆ ಇವರ ಚೈನ್ಸ್, ಇವರ ಬ್ರೇಸ್ಲೆಟ್ಸ್, ಪ್ಯಾಟರ್ನ್ಸ್, ಡಿಸೈನ್ಸ್ ಎಲ್ಲ ತೋರಿಸಿದ್ದೀನಿ. ಈ ರೀತಿಯಾಗಿ ಬರುತ್ತೆ. ಓಕೆ ಗೈಸ್, ಮಮ್ಮಿ ರೆಡಿ ನೋಡಿ. ಪೋಚಂಪಲ್ಲಿ ಸ್ಯಾರಿ ನಮ್ಮ ಅಮ್ಮಂದು ಸಖತ್ತಾಗಿ ಕಾಣುತ್ತೆ. ಮಮ್ಮಿದ್ ಫೇವ್ರೇಟ್ ಅಲ್ವಾ ಮಮ್ಮಿ ನಿಂದು ಪೋಚಂಪಲ್ಲಿ ಸೀರೆ? ಹೇಗಿದೆ ಆರೋಗ್ಯ? ಆರೋಗ್ಯ ಆರೋಗ್ಯ ನೋಡಿ, ಇಲ್ಲಿದೆ ಆರೋಗ್ಯ ನೋಡಿ. ಆರೋಗ್ಯ ಸೀರೆ ಚೆನ್ನಾಗೈತೆ, ಅದೇ ಬ್ಲೌಸ್ ಒಂದು ಸ್ವಲ್ಪ ಎಡವಟ್ಟಾಗ್ಬಿಟ್ಟು. ಬ್ಲೌಸ್ ಅಂದ್ರೆ ಈ ತರ ಡಿಸೈನ್ ಆಗಿ. ಹಾಯ್ ಗಾಯ್ಸ್, ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸೊ ಇವತ್ತು ನಾನು ನಿಮ್ಮೆಲ್ಲರ ಜೊತೆ ಒಂದು ಹೊಸ ವ್ಲಾಗ್ ಆ್ಯಂಡ್ ನಮ್ಮ ಮನೆಯಿಂದ ಹೊಸ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ನನ್ನ ರೂಮ್, ನನ್ನ ಮನೆ, ಆಲ್ಮೋಸ್ಟ್ ತುಂಬ ಟೈಮ್ ಆದಮೇಲೆ ನಾನು ಲೈಕ್ ನಮ್ಮ ಅಮ್ಮನ ಮನೆಯಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇರೋದು. ಬಿಕಾಸ್ ಇಲ್ಲಿಗೆ ಬರೋದೇ ತುಂಬ ಕಡಿಮೆ ಆಗಿಬಿಟ್ಟಿದೆ ಅಂತಲೇ ಅನಿಸಿದೆ. ವೀಕ್ಲಿ ವಾರಕ್ಕೆ 2 ದಿನ ಶನಿವಾರ ಭಾನುವಾರ, ಮತ್ತು ಇವಾಗ ನಾನು ಪೂಜೆ ಬೇರೆ ಸ್ಟಾರ್ಟ್ ಮಾಡಿರೋದ್ರಿಂದ ಶನಿವಾರ ಅರ್ಧ ದಿನ ಅಲ್ಲೇ ಕಳೆದೋಗುತ್ತೆ. ಮತ್ತು ಅಲ್ಲಿಂದ ಬಂದು ಏನಿದ್ದಂಗೆ ಅನ್ನಿಸ್ತಿರ್ಲಿಲ್ಲ. ಸೊ ಮತ್ತು ಅಲ್ಲಿ ಹೋಗ್ತಾ ಇದ್ವಿ, ಅದೇ ಆಗ್ತಾಯಿತ್ತು. ಇವತ್ತು ಪ್ರಾಪರಾಗಿ ಮನೇಲಿರೋಣ ಅಂತ ಅಂದ್ಕೊಂಡು ಬಂದಿದ್ದು. ಬಟ್ ಸ್ಟಿಲ್ ಇವತ್ತು ಕೂಡ ಇರೋಕ್ಕಾಗಲ್ಲ, ಬಿಕಾಸ್ ಇವತ್ತು ಮಮ್ಮಿ ಹೊರಗಡೆ ಹೋಗ್ತಾ ಇದ್ದಾರೆ, ಲಚ್ಚು ಇಲ್ಲ, ಅವರು ಧರ್ಮಸ್ಥಳಕ್ಕೆ ಹೋಗಿದ್ದಾರೆ. ಆ್ಯಂಡ್ ಮಮ್ಮಿ ಬಂದ್ಬಿಟ್ಟು ಅವ್ರಿಗೆ ಒಂದು ಎಂಗೇಜ್ಮೆಂಟ್ ಫಂಕ್ಷನ್ ಇದೆ, ಅದನ್ನ ಅಟೆಂಡ್ ಮಾಡೋಕ್ಕೆ ಹೋಗಬೇಕು. ಸೊ ಸರಿ, ನಾನು ತಾನೇ ಇದ್ದೀನಿ, ಏನು ಮಾಡಲಿ, ಹೋಗು ನಾನು ಹೋಗ್ತೀನಿ ಅಂತ ಅಂದ್ಬಿಟ್ಟು ಅಂದೆ. ಆ್ಯಂಡ್ ಗೈಸ್ ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಹೇಗೆ ಹೋಗುತ್ತೆ ಏನು ಅಂತ ನಿಜವಾಗ್ಲೂ ನನಗೂ ಕೂಡ ಒಂಚೂರು ಐಡಿಯಾ ಇಲ್ಲ. ರ್ಯಾಂಡಮ್ ಆಗಿ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಐ ಹೋಪ್ ಚೆನ್ನಾಗೇ ಇರುತ್ತೆ, ಬಿಕಾಸ್ ಅಮ್ಮನ ಮನೆ ಬ್ಲಾಗ್ ಅಂದರೆ ಯಾರಿಗೆ ತಾನೇ ಚೆನ್ನಾಗಿರಲ್ಲ ಅಲ್ವಾ. ಸೊ ಸಖತ್ತಾಗೇ ಇರುತ್ತೆ. ಬ್ಲಾಗ್ನ ಕಂಪ್ಲೀಟಾಗಿ ನೋಡಿ. ಆ್ಯಂಡ್ ನಿಮ್ಗೆ ಏನಾದರೂ ಇವತ್ತಿನ ಬ್ಲಾಗ್ ಇಷ್ಟ ಆದರೆ ಪ್ಲೀಸ್ ಒಂದ್ಬಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊತೀನಿ. ಆ್ಯಂಡ್ ಬನ್ನಿ ಇವತ್ತು ಸ್ಟಾರ್ಟ್ ಮಾಡೋಣ. ಸೊ ಗೈಸ್, ಫಸ್ಟ್ ನಾನು ನನ್ನ ರೂಮ್ನ ತೋರಿಸ್ತೀನಿ. ನನ್ನ ರೂಮ್ ಸೆಟಪ್ ಎಲ್ಲ ನೋಡಿರ್ತೀರ ನೀವು. ಬಟ್ ಇಲ್ಲಿ ನೋಡಿ ಯಾವ ರೀತಿಯಾಗಿ ನನ್ನ ರೂಮಲ್ಲಿ ಎಲ್ಲ ಬಟ್ಟೆಗಳನ್ನ ಹೊರಗಡೆ ತೆಗೆದು ಹಾಕ್ಬಿಟ್ಟಿದ್ದಾಳೆ ನಂದು. ಆ್ಯಂಡ್ ಏನೋ ವಾರ್ಡ್ರೋಬ್ ಕ್ಲೀನ್ ಮಾಡೋಣ ಅಂತ ಅನ್ಕೊಂಡು ಮಾಡಿದ್ದಾಳೆ ಅನಿಸುತ್ತೆ. ತಕ್ಕ ಮಟ್ಟಿಗೆ ವಾರ್ಡ್ರೋಬ್ನು ಕೂಡ ಕ್ಲೀನ್ ಮಾಡಿದ್ದಾಳೆ ಗೈಸ್, ಇಲ್ಲಂತಲ್ಲ, ಕ್ಲೀನ್ ಮಾಡಿದ್ದಾಳೆ. ಈ ಕಡೆ ನೋಡುವ, ಈ ಕಡೆ ನೋಡುವ, ಈ ಕಡೆ ನೋಡುವ. ಪರವಾಗಿಲ್ಲ, ಸ್ವಲ್ಪ ಜೋಡಿಸಿದ್ದಾಳೆ. ಬಟ್ ಇದರಲ್ಲಿ ಕೂಡ ಇನ್ನೂ ಇರುವಂಥ ಬಟ್ಟೆಗಳು ಸಿಕ್ಕಾಪಟ್ಟೆ ಇದೆ. ಬಟ್ ಅದನ್ನ ಯಾಕೆ ಇಟ್ಟಿಲ್ವೋ ಗೊತ್ತಿಲ್ಲ. ಆ್ಯಂಡ್ ಮಾರುತಿ ಸಿಲ್ಕ್ಸ್ದು ಸೀರೆ ಕಾಣಿಸ್ತಾ ಇದೆ. ಓಕೆ, ಸೊ ಈ ವರ್ಷ ಲೈಕ್ ಹೋದ ವರ್ಷ ಮಮ್ಮಿ ತಗೊಂಡಿದ್ದಂಥ ಸೀರೆ ಇದು, ವರಮಹಾಲಕ್ಷ್ಮಿಗೆ ಆ ಸೀರೆ ಗೈಸ್. ಇದು ನಮ್ಮಮ್ಮ ಇದೆಲ್ಲ ನೋಡ್ಕೊಳ್ಳಿ, ಅವರ ಚಿಕ್ಕ ಮಗಳು ಮದುವೆಗೆ ಹೊಲಿಸ್ಕೊಳ್ಳೋದು. ಆ್ಯಂಡ್ ಇಲ್ಲಿ ಇನ್ನೊಂದು ಸೀರೆ ಇದೆ. ಈ ಸೀರೆ ಬಂದು ನಂದುದು. ಗೌರಿ ಹಬ್ಬಕ್ಕೆ ನಮ್ಮಮ್ಮ ನಮ್ಮ 3 ಜನಕ್ಕೂ ಟಿಶ್ಯೂ ಸಿಲ್ಕ್ ತಕ್ಕೊಟ್ರಲ್ಲ. ಸೊ ನಂದುಗೆ ಸುಮ್ಮನೆ ಮದುವೆ ಆಗಿಲ್ಲ, ಬಟ್ ಸ್ಟಿಲ್ ಇರಲಿ ಬಿಡು ಅವಳಿಗೂ ಒಂದು ಟಿಶ್ಯೂ ಸಿಲ್ಕ್ ಅಂತ ಹೇಳ್ಬಿಟ್ಟು ತಕ್ಕೊಟ್ರು. ಅದು ಲಚ್ಚು ಯಾವ ಕಲರ್ ತಗೊಂಡಿದ್ಲು ಅಂತ ನೆನಪಿಲ್ಲ. ಓಕೆ, ಹಾಯ್ ಮಮ್ಮಿ. ಹಲೋ ಎಲ್ರಿಗೂ. ಹಾಯ್, ನಮಸ್ಕಾರ. ಹಾಯ್, ನಮಸ್ಕಾರ ಎಲ್ರಿಗೂ. ಹೇಗಿದ್ದೀರಾ? ಸೂಪರ್. ನೀವೆಲ್ಲರೂ ಹೇಗಿದ್ದೀರಾ? ನಾವೆಲ್ಲರೂ ಚೆನ್ನಾಗಿದ್ದೀವಿ. ಮತ್ತೆ ಏನ್ ಸಮಾಚಾರ? ಮಗಳು, ಅಳಿಯ, ಮೊಮ್ಮಕ್ಕಳು ಮನೆಗೆ ಬಂದಿದ್ದಾರೆ. ಆ್ಯಂಡ್ ನೀನೇ ಮತ್ತೆ ಇವತ್ತು ಹೋಗ್ತಾ ಇದೀಯಾ? ನೆನಪಿಲ್ಲ, ಇವಾಗ ಬೆಳಗ್ಗೆ ನೆನಪಾಯ್ತು. ಮಮ್ಮಿ ಬೆಸ್ಟ್ ಫ್ರೆಂಡ್ ಮತ್ತೆ ರಿಲೇಷನ್ ಕೂಡ ಅಲ್ವಾ? ಅಂದರೆ ಫ್ಯಾಮಿಲಿ ರಿಲೇಟಿವ್ ಕೂಡ ಮತ್ತು ಬೆಸ್ಟ್ ಫ್ರೆಂಡ್ ಕೂಡ. ಅವರ ಮಗಳ ಎಂಗೇಜ್ಮೆಂಟ್, ಆ್ಯಕ್ಚುಲಿ ಅನು ಆಂಟಿ ಅಂತ. ಅವರು ನಮ್ಮ ಎಂಗೇಜ್ಮೆಂಟ್ಗೆಲ್ಲ, ನನ್ನ ಮದುವೆ, ನಮ್ಮ ಎಂಗೇಜ್ಮೆಂಟ್, ಲಚ್ಚು ಮದುವೆ, ಎಂಗೇಜ್ಮೆಂಟ್ ಎಲ್ಲದಕ್ಕೂ ಬಂದಿದ್ದಾರೆ, ಎಲ್ಲ ಫಂಕ್ಷನ್ಸ್ಗೂ ಬಂದಿದ್ದಾರೆ. ಸೊ ಮಮ್ಮಿ ಹೋಗಲೇಬೇಕು. ನಾನು ಬೇಡ ಬಿಡು ಮಮ್ಮಿ ತೆಗೆ ಅಂತಲೂ ಹೇಳೋಕ್ಕಾಗಲ್ಲ. ಓಕೆ, ಆಯ್ತು, ಬೇಗ ಹೋಗ್ಬಿಟ್ಟು ಬನ್ನಿ. ನಾವು ಅಷ್ಟೊಂದು ಪ್ರಾಬ್ಲಿ ಹೊರಟೋಗ್ತೀವಿ. ಹೌದಾ? ಯಾಕಂದರೆ ಅದಿರೋದು ತುಂಬ ದೂರ ಗೈಸ್. ಅಲ್ಲಿ ಹೋಗಿ ನಮ್ಮಮ್ಮ ಬರೋ ಅಷ್ಟರಲ್ಲಿ 3-4 ಗಂಟೆ ಆಗುತ್ತೆ. ಆಮೇಲೆ ಬಂದ ಮೇಲೂ ಕೂಡ ಅಂಗಡಿ ಹತ್ರ ಹೊರಟೋಗ್ತಾರೆ. ಸೊ ದೇರ್ ಇಸ್ ನೋ ಯೂಸ್ ಆಫ್ ಸ್ಟೇಯಿಂಗ್. ಮಮ್ಮಿ ಇವತ್ತೇನು ಸ್ಪೆಷಲು? ಪೊಂಗಲ್ ಮಾಡಿದ್ದೀನಿ. ಏನಾದ್ರು ಸ್ಪೆಷಲ್ ಮಾಡೋಣ ಅನ್ಕೊಂಡ್ರೆ ಒಂದು ಟೈಮೇ ಇಲ್ಲ. ಯಾರು ಬೇಜಾರು ಮಾಡ್ಕೊಬೇಡಿ. ಲಕ್ಷಿತು, ಪುನೀತು, ಸಿಂಬಣ್ಣ ಅವ್ರೇನು ಬೇಜಾರು ಮಾಡ್ಕೊಳ್ಳಲ್ಲ. ಬಟ್ ಪೊಂಗಲ್ ಸ್ಪೆಷಲ್, ಬಿಕಾಸ್ ನನಗೆ ಪೊಂಗಲ್ ತುಂಬ ಜಾಸ್ತಿ ಇಷ್ಟ. ಸೊ ಮಮ್ಮಿ ಪೊಂಗಲ್ ಮಾಡಿದ್ದಾರೆ. ಆ್ಯಂಡ್ ಬನ್ನಿ ಇವಾಗ ತೋರಿಸ್ತೀನಿ ನಮ್ಮಮ್ಮ ಮಾಡಿರೋ ಪೊಂಗಲ್. ನೋಡಿ ಗೈಸ್, ಪೊಂಗಲ್ಲು
ಪೊಂಗಲ್ಗೆ ಚಟ್ನಿ ಆಗಲೇ ಇಬ್ರದ್ದಾಗಿದೆ, ಮೂರನೇವ್ರು ನಡೀತಾ ಇದೆ. ಹಾಯ್ ಡ್ಯಾಡಿ, ಹೇಗಿದ್ದೀರಾ? ಹೇಗಿದೆ ಆರೋಗ್ಯ? ಆರೋಗ್ಯ ಆರೋಗ್ಯ ನೋಡಿ, ಇಲ್ಲಿದೆ ಇಲ್ಲಿದೆ ಆರೋಗ್ಯ. ನೋಡಿ ಆರೋಗ್ಯ. ನಮ್ಮಮ್ಮ ಟಿಶ್ಯೂ ಪೇಪರಲ್ಲಿ ಪ್ಯಾಕ್ ಮಾಡಿ ಕೊಟ್ಬಿಟ್ಟಿದ್ದೆ ನಮ್ಮ ಅಪ್ಪಂಗೆ ಮಾತ್ರೆಗಳ. ಬೈ ಚಾನ್ಸ್ ಏನಾದರೂ ಬೇಗ ಹೊರಟೋಯ್ತು, ತಿಂಡಿ ಏನಾದರೂ ಮಾಡಲಿಲ್ಲ ಅಂದರೆ ಮಾತ್ರ ಮಿಸ್ ಮಾಡೋ ಹಾಗೆ ಇಲ್ಲ ಅಲ್ವಾ? ಸೊ ಅದಕ್ಕೇನೆ. ಡ್ಯಾಡಿ, ನಿನ್ನ ಹಾರ್ಟ್ ಹೇಗಿದೆ ಡ್ಯಾಡಿ ಇವಾಗ? ಚೆನ್ನಾಗಿ ಹೊಡಿತಾ ಇದೆ. ಚೆನ್ನಾಗಿ ಹೊಡಿತಾ ಇದ್ದ? ಯಾವಾಗಲೂ ಚೆನ್ನಾಗಿ ಹೊಡಿ ಅಂತ ಹೇಳು ಹಾರ್ಟ್ಗೆ. ಬಾಡ್ಗ ಆಡ್ತಾ ಐತೆ. ಓಕೆ, ಮತ್ತೆ ಸಮಾಚಾರ ಎಲ್ಲ ಹೇಳ್ಬೇಕು. ಎಲ್ಲರ ಮಕ್ಕಳು ಮೊಮ್ಮಕ್ಕಳು ಎಲ್ಲರೂ ಚೆನ್ನಾಗಿರೋದಕ್ಕೆ ತಿಳಿಸಿ. ನಮ್ಮ ಮಕ್ಕಳೆಲ್ಲ ಚೆನ್ನಾಗವ್ರೆ, ನಿಮ್ಮ ಮಕ್ಕಳೆಲ್ಲ ಚೆನ್ನಾಗಿರ್ಬೇಕು ಅಂದ್ಬಿಟ್ಟು ಹಾರೈಸ್ತೀವಿ. ಥ್ಯಾಂಕ್ ಯು. ಹೆಣ್ಮಕ್ಳೆಲ್ಲ ಚೆನ್ನಾಗಿರ್ಬೇಕು, ತಂದೆ ತಾಯಿ ಮೊದಲು ಚೆನ್ನಾಗಿ ನೋಡ್ಕೋಬೇಕು. ನಿಮ್ಮ ಮಕ್ಳು ಹೇಗೆ ನೋಡ್ಕೋತಾರೆ? ನನ್ನ ಮಕ್ಕಳು ತುಂಬ ಸೂಪರ್. ಮಾತ್ರೆ ತಗೊಳ್ಳಿ, ಎಲ್ಲ ಮಾತ್ರ ತಗೋ, ಮಿಸ್ ಮಾಡಬೇಡ. ಇಲ್ಲಿ ನೋಡಿ ಗೈಸ್, ಇಲ್ಲಿ ಈ ಅಪ್ಪ ಮಗನ್ನ ನೋಡಿ. ಹಾಗೂ ಗೈಸ್, ನನಗೆ ತುಂಬ ಸತಿ ಕಾಮೆಂಟ್ ಬರುತ್ತೆ ದಟ್ ನೀವು ಎಲ್ಲಾದರೂ ಹೊರಗಡೆ ಹೋಗ್ತೀರಲ್ವ, ಆವಾಗ ಮಕ್ಕಳನ್ನ ಹೇಗೆ ಕ್ಯಾರಿ ಮಾಡ್ತೀರಾ, ಲೈಕ್ ಯಾವಾಗಲೂ ಅವ್ರನ್ನ ಎತ್ಕೊಂಡೇ ಹೋಗೋಕ್ಕಾಗಲ್ವಲ್ಲ, ಸೊ ಏನು ಮಾಡ್ತೀರಾ ಅಂತ. ಸೊ ನಾವು ಈ ರೀತಿಯಾಗಿ ಸ್ಟ್ರಾಲರ್ನ ಯೂಸ್ ಮಾಡ್ತೀವಿ. ಇನ್ಫ್ಯಾಕ್ಟ್ ನಾವು ಕೊಡೈಕನಾಲ್ಗೆ ಹೋದಾಗ ಕೂಡ ಈ ಥರ ಸ್ಟ್ರಾಲರ್ನ ತೊಗೊಂಡು ಹೋಗಿದ್ವಿ. ಬಿಕಾಸ್ ಲಕ್ಷಿತ್ ಮತ್ತು ಸಿಂಬಾ ಮತ್ತು ಲಡ್ಡು ಇಬ್ಬರು ಇದ್ರಲ್ಲ. ಇನ್ಫ್ಯಾಕ್ಟ್ ಲಕ್ಷಿತ್ ಕೂಡ ಕೂತ್ಕೋಬೋದು, ಬಟ್ ಲಕ್ಷಿತ್ ನಡೀತಿದ್ದ. ಸಿಂಬಾ ಮತ್ತು ಲಡ್ಡುನ ಸ್ವಲ್ಪ ಹೊತ್ತು ಈ ಥರ ಸ್ಟ್ರಾಲರಲ್ಲಿ ಹಾಕ್ಬಿಡ್ತಿದ್ವಿ ಅವ್ರು ಮಲ್ಕೊಂಡಿದ್ದಾಗಲೆಲ್ಲ. ಸೊ ಇದು ಬಂದು ಲವ್ ಲ್ಯಾಪ್ ಅವ್ರದ್ದು ಆಲ್ಫಾ ಸ್ಟ್ರಾಲರ್ ಅಂತ. ಇದರಲ್ಲಿ ಇಲ್ಲಿ ನೋಡ್ಬೋದು ಒಂದು 5 ಪಾಯಿಂಟ್ ಹಾರ್ನೆಸ್, ಸೇಫ್ಟಿ ಹಾರ್ನೆಸ್ ಇದೆ ಆಯಿತಾ. ಸೊ ಇದರಿಂದ ಏನಾಗುತ್ತಪ್ಪ ಅಂದರೆ ಮಕ್ಕಳು ಹತ್ರ ಜರ್ಕ್ ಬಿಡೋದು ಆ ಥರ ಎಲ್ಲ ಕೂಡ ಏನೂ ಆಗಲ್ಲ. ಲೈಕ್ ತುಂಬಾ ಸೇಫಾಗಿರ್ತಾರೆ ಮಕ್ಕಳು ಅಂತ. ಆ್ಯಂಡ್ ಅದಕ್ಕೆ ಒಂದು ಈ ಥರ ಹ್ಯಾಂಡಲ್ ಕೂಡ ಬರುತ್ತೆ. ಆ ಹ್ಯಾಂಡಲ್ನ ನಾವು ಲಾಕ್ ಮಾಡಿ ಓಪನ್ ಕೂಡ ಮಾಡ್ಕೋಬೋದು. ಮತ್ತು ಲೆಗ್ನ ಸ್ಟ್ರೆಚ್ ಮಾಡೋದಕ್ಕೆ ಅವರೊಂದು ಈ ಥರ ಲೆಗ್ ಸ್ಟ್ರೆಚಿಂಗ್ ಇದನ್ನು ಕೂಡ ಕೊಟ್ಟಿದ್ದಾರೆ. ಸೊ ಆರಾಮಾಗಿ ಮಗು ಆರಾಮಾಗಿ ಕೂತ್ಕೊಂಡು ಎನ್ವಿರಾನ್ಮೆಂಟ್ನ ಎಂಜಾಯ್ ಮಾಡ್ಕೋಬೋದು, ಆರಾಮಾಗಿ ಕೂತ್ಕೊಂಡು ಓಡಾಡ್ಬೋದು ಅನ್ನೋ ಥರ ಇರುತ್ತೆ. ಆ್ಯಂಡ್ ನಮಗೂ ಕೂಡ ತುಂಬ ಹಿಂಸೆ ಅನ್ಸಲ್ಲ ಎತ್ಕೊಂಡೇ ಹೋಗಬೇಕು ಅಂತ. ಮತ್ತು ಇದರಲ್ಲಿ ಬಂದು ನಮಗೆ ಈ ಥರ ಒಂದು ಚಿಕ್ಕ ಬಾಸ್ಕೆಟ್ ಕೂಡ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಬಂದು ಮಗುದು ವಾಟರ್ ಬಾಟಲ್ಸ್, ಇಫ್ ಬೈ ಚಾನ್ಸ್ ನಾವು ಪಾರ್ಕ್ ಕರ್ಕೊಂಡು ಹೋಗ್ತಾ ಇದ್ವಿ ಅವತ್ತು, ಸೊ ಅವ್ರದ್ದು ಒಂದು ಬಾಲ್ ಮತ್ತು ವಾಟರ್ ಬಾಟಲ್ ಮತ್ತು ನಂದೊಂದು ಬ್ಯಾಗ್ನ ಇಟ್ಕೊಂಡಿದ್ದೆ. ಇದು ಕೂಡ ಅಷ್ಟು ಈಸಿಯಾಗಿ ಕ್ಯಾರಿ ಮಾಡ್ಕೋಬೋದು. ಪ್ರತಿಯೊಂದು ಈ ಥರ ಕೈಯಲ್ಲಿ ಅಥವಾ ಒಂದು ದೊಡ್ಡ ಬ್ಯಾಗ್ ಕ್ಯಾರಿ ಮಾಡಬೇಕು ಅಂತ ಏನೂ ಇಲ್ಲ. ಮತ್ತು ಅಲ್ಲೊಂದು ಮೊಬೈಲ್ ಪೌಚ್ ಕೂಡ ಇದೆ ಗೈಸ್. ಸೊ ಮೊಬೈಲ್ ಪೌಚ್ ಕೂಡ ತುಂಬಾ ಯೂಸ್ಫುಲ್, ಬಿಕಾಸ್ ಆರಾಮಾಗಿ ಅದ್ರಲ್ಲಿ ಮೊಬೈಲ್ನ ಹಾಕ್ಬಿಟ್ಟು ಮಗುನ ತಳ್ಕೊಂಡು ಹೋಗ್ಬೋದು. ಸೊ ಈ ರೀತಿಯಾಗಿ ತುಂಬ ಒಳ್ಳೆ ಫೀಚರ್ಸ್ ಇದೆ, ನನಗೆ ತುಂಬ ಇಷ್ಟ ಆಯಿತು. ಆ್ಯಂಡ್ ಇನ್ನೊಂದೇನಪ್ಪ ಅಂದರೆ ಇದರಲ್ಲಿ ಬಂದು 360 ಡಿಗ್ರಿ ರೊಟೇಟಿಂಗ್ ವೀಲ್ ಇದೆ. ಸೊ 360 ಡಿಗ್ರಿನೂ ಚೆನ್ನಾಗಿ, ಫ್ರಂಟ್ ವೀಲ್ ಬಂದು 360 ಡಿಗ್ರಿನೂ ರೊಟೇಟ್ ಆಗುತ್ತೆ. ಅದರಿಂದ ಆರಾಮಾಗಿ ನೀವು ಮಗುನ ಮೂವ್ ಮಾಡ್ಬೋದು, ಆ ಸ್ಟ್ರಾಲರ್ನ ಮೂವ್ ಮಾಡ್ಬೋದು. ಮತ್ತು ಇದು ಬಂದು ಎಲ್ಲ ಥರದ ರೋಡ್ಸ್, ಲೈಕ್ ಆಫ್ ರೋಡ್ ಆಗಲಿ, ಮಡ್ ರೋಡ್ ಆಗಲಿ, ತಾರ್ ರೋಡ್ ಆಗಲಿ, ಎಲ್ಲ ಥರ ರೋಡಲ್ಲೂ ಆರಾಮಾಗಿ ನೀವು ಇದನ್ನು ಯೂಸ್ ಮಾಡ್ಬೋದು. ಸೊ ಈ ರೀತಿಯಾಗಿದೆ. ಆ್ಯಂಡ್ ಇದರಲ್ಲಿ ಬಂದು ಇಲ್ಲಿ ನೋಡಿದ್ರೆ ಮೇಲ್ಗಡೆ ಈ ಕೆನೋಪಿ ಥರ ಕೊಟ್ಟಿದ್ದಾರೆ. ಸೊ ಈ ಕೆನೋಪಿ ಅಂದರೆ ತುಂಬ ಬಿಸಿಲಿದೆ ಅಥವಾ ಏನಾದರೂ ಇದಾಯಿತು, ಮಗು ಮಲಗಿದೆ ಅಂತಂದರೆ ಕೆನೋಪಿನ ಫುಲ್ ಮುಚ್ಬೋದು ನೀವು. ಇನ್ಫ್ಯಾಕ್ಟ್ ಅಲ್ಲಿ ಒಂದು ನೆಟ್ ಪ್ಯಾಟರ್ನ್ನ ಕೂಡ ಕೊಟ್ಟಿದ್ದಾರೆ. ನಿಮ್ಗೇನಾದರೂ ಬೈ ಚಾನ್ಸ್ ಕಂಪ್ಲೀಟಾಗಿ ಮುಚ್ಚಬೇಕು ಅಂದರೆ ಅದನ್ನು ನೀವು ಜಿಪ್ ಕೊಟ್ಟಿದ್ದಾರೆ. ಸೊ ಜಿಪ್ನ ಹಾಕ್ಬಿಟ್ಟು ಕಂಪ್ಲೀಟಾಗಿ ಕೆನೋಪಿನ ಕ್ಲೋಸ್ ಮಾಡ್ಬೋದು. ಇಲ್ಲಾಂದರೆ ಇಫ್ ಬೈ ಚಾನ್ಸ್ ನೀವು ನೋಡಬೇಕು, ಮಗುನ ಮೇಲ್ಗಡೆಯಿಂದ ಅಬ್ಸರ್ವ್ ಮಾಡಬೇಕು, ಅಥವಾ ಇಫ್ ಯು ವಾಂಟ್ ಟು ಕೀಪ್ ಎನ್ ಐ ಅಂತ ಹೇಳಿದ್ರೆ ಮೇಲ್ಗಡೆಯಿಂದ ಮಗುನ ಮಾತಾಡ್ಸೋದು ಎಲ್ಲನೂ ಕೂಡ ಮಾಡ್ಬೋದು. ಸೊ ದ್ಯಾಟ್ ನಾವು ಈ ಥರ ಓಡಿಸ್ಕೊಂಡು ಹೋಗ್ತಾ ಇದ್ದೀವಿ ಅಂದರೆ ಮಗು ಏನು ಮಾಡ್ತಾ ಇದೆ ಅದನ್ನು ಕೂಡ ಈಸಿಯಾಗಿ ಮಾನಿಟರ್ ಮಾಡ್ಬೋದು. ಹಾಗೂ ಇದರಲ್ಲಿ ಬಂದು ಈ ಥರ ಆ್ಯಂಟಿ ಬ್ರೇಕ್ ಸಿಸ್ಟಮ್ ಇದೆ. ಇದು ನಂಗೆ ಬೆಸ್ಟ್ ಅಂತ ಅನ್ನಿಸ್ತು. ಇಫ್ ಬೈ ಚಾನ್ಸ್ ನಿಮಗೆ ಸಡನ್ಲಿ ಏನಾದರೂ ಒಂದು ಕಾಲ್ ಬಂತು ಅಥವಾ ಏನಾದರೂ ಒಂದು ಆಯಿತು, ನೀವು ಮಗು ಸ್ಟ್ರಾಲರ್ನ ನಿಲ್ಲಿಸ್ಬೇಕು ಅಂದರೆ ಈ ಥರ ಆ್ಯಂಟಿ ಬ್ರೇಕ್ನ ಹಾಕಿಬಿಟ್ರೆ ಅದು ಮೂವೇ ಆಗಲ್ಲ. ಎಷ್ಟೇ ರೋಡ್ ಯಾವುದೇ ರೀತಿ ಇರಲಿ, ಅದು ಎಷ್ಟೇ ಸ್ಲೋಪ್ ಇರಲಿ ಅಥವಾ ಏನೇ ಇರಲಿ, ಸ್ಟ್ರಾಲರ್ ಮೂವ್ ಆಗಲ್ಲ. ಸೊ ಇದು ಬೆಸ್ಟ್ ಪಾರ್ಟ್ ಅಂತ ಅನ್ನಿಸ್ತು ನನಗೆ ಸ್ಟ್ರಾಲರ್ದು. ಸೊ ಈ ರೀತಿಯಾಗಿ ತುಂಬ ಒಳ್ಳೊಳ್ಳೆ ಫೀಚರ್ಸ್ ಇದೆ ಗೈಸ್. ಆ್ಯಂಡ್ ಅದರಲ್ಲೇ ಇನ್ನೊಂದು ಫೀಚರ್ ಬಂದುಬಿಟ್ಟು, ಸೊ ಈ ರೀತಿಯಾಗಿ ನೀವು ಹ್ಯಾಂಡಲ್ನ ಫ್ರಂಟ್ ಆ್ಯಂಡ್ ಬ್ಯಾಕ್ ಎರಡೂ ಕೂಡ ಮಾಡ್ಕೋಬೋದು. ಇಫ್ ಬೈ ಚಾನ್ಸ್ ನೀವು ಮಗು ಆಪೋಸಿಟಲ್ಲಿ ನಿಂತ್ಕೊಂಡು ಮಗುನ ತಳ್ಕೊಂಡು ಹೋಗಬೇಕು ಅಂದ್ರೂ ಆ ಹ್ಯಾಂಡಲ್ನ ಈಸಿಯಾಗಿ ನೀವು ತಿರುಗಿಸ್ಕೊಂಡು ಮಗುನ ಸ್ಟ್ರಾಲರಲ್ಲಿ ತಳ್ಕೊಂಡು ಹೋಗ್ಬೋದು, ಮಾತಾಡಿಸ್ಕೊಂಡು ಅಥವಾ ಏನಾದರೂ ಒಂದು ಸ್ವಲ್ಪ ಮಗುನ ಎಂಗೇಜಿಂಗ್ ಆಗಿ ಇಟ್ಕೊಂಡು ಮಾಡ್ಬೋದು. ಹಾಗೂ ಗೈಸ್ ಇದರಲ್ಲಿ ಮಲ್ಟಿ ಪೊಸಿಷನ್ ಸೀಟ್ ರಿಕ್ಲೈನಿಂಗ್ ಕೂಡ ಇದೆ. ಸೊ ನೀವು ಬ್ಯಾಕ್ ರೆಸ್ಟ್ನ
ಒಂದು 3 ಪೊಸಿಷನಲ್ಲಿ ರಿಕ್ಲೈನ್ ಮಾಡ್ಬೋದು. ಲೈಕ್ ಇವಾಗ ಬೈ ಚಾನ್ಸ್ ಮಗು ಕೂತ್ಕೋಬೇಕು ಅಂದರೆ ಆರಾಮಾಗಿ ಸೀಟಿಂಗ್ ಪೊಸಿಷನಲ್ಲಿ, ಅಥವಾ ಮಲ್ಕೋಬೇಕು ಅಂದರೆ ಸ್ಲೀಪಿಂಗ್ ಪೊಸಿಷನಲ್ಲಿ, ಮತ್ತು ರಿಲ್ಯಾಕ್ಸ್ ಮಾಡಬೇಕು ಅಂದರೆ ಈ ಥರ ರಿಕ್ಲೈನ್ ಪೊಸಿಷನಲ್ಲಿ ನೀವು ಮಗುನ ರಿಲ್ಯಾಕ್ಸಿಂಗ್ ಪೊಸಿಷನಲ್ಲಿ ಈ ಥರ ಎಲ್ಲ ನೀವು ಆರಾಮಾಗಿ ಅಡ್ಜಸ್ಟ್ ಮಾಡ್ಕೋಬೋದು. ಸೊ ಈ ಥರ ತುಂಬಾ ಒಳ್ಳೊಳ್ಳೆ ಫೀಚರ್ಸ್ ಇದೆ ಗೈಸ್. ನಂಗೆ ಸಖತ್ ಇಷ್ಟ ಆಯಿತು ಈ ಒಂದು ಸ್ಟ್ರಾಲರ್. ಹೊಸ ಮಾಮ್ಸ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಇಫ್ ಬೈ ಚಾನ್ಸ್ ನಿಮ್ಮ ಮಗು ಲೈಕ್ ನ್ಯೂ ಬಾರ್ನ್ ಇರಲಿ ಅಥವಾ 3 ಇಯರ್ಸ್ ತನಕ, ಲೈಕ್ ಫ್ರಮ್ ನ್ಯೂ ಬಾರ್ನ್ ಟು 3 ಇಯರ್ಸ್ ತನಕ ಆರಾಮಾಗಿ ನೀವು ಈ ಸ್ಟ್ರಾಲರ್ನ ಯೂಸ್ ಮಾಡ್ಕೋಬೋದು. ಆ್ಯಂಡ್ ಇನ್ನೊಂದು ಏನಪ್ಪ ಅಂದರೆ ಇದು ಬೆಸ್ಟ್ ಏನಪ್ಪ ಅಂದರೆ ಒನ್ ಹ್ಯಾಂಡ್ ಅಲ್ಲೇ ನೀವು ಒಂದು ಕೈಯಲ್ಲೇ ಇದನ್ನು ಕಂಪ್ಲೀಟಾಗಿ ಈ ರೀತಿಯಾಗಿ ಫೋಲ್ಡ್ ಮಾಡ್ಕೋಬೋದು. ಇಲ್ಲಾಂದರೆ ತುಂಬ ಹಿಂಸೆ ಅನಿಸುತ್ತೆ ಕೆಲವೊಂದು ಸ್ಟ್ರಾಲರ್ಸ್ನ ಫೋಲ್ಡ್ ಮಾಡೋದು. ಬಟ್ ಇದಂತೂ ಒಂದು ಹ್ಯಾಂಡಲ್ಲೇ ನೀವು ಈ ಥರ ಫೋಲ್ಡ್ ಮಾಡಿಕೊಂಡು ಬೈ ಚಾನ್ಸ್ ಎಲ್ಲಾದರೂ ಹೊರಗಡೆ ಹೋಗಿದ್ದಾಗ್ಲೂ ಕೂಡ ಈ ರೀತಿಯಾಗಿ ಕ್ಯಾರಿ ಮಾಡ್ಬೋದು. ಆ್ಯಂಡ್ ಇದನ್ನು ನೀವು ಆರಾಮಾಗಿ ನಿಮ್ಮ ಕಾರ್ ಡಿಕ್ಕಿಯಲ್ಲಿ ಇಟ್ಕೊಂಡು ಕೂಡ ಕ್ಯಾರಿ ಮಾಡ್ಬೋದು. ಸೊ ಐ ವಿಲ್ ಡೆಫಿನೆಟ್ಲಿ ಸಜೆಸ್ಟ್ ದಿಸ್. ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಚೆಕ್ಔಟ್ ಮಾಡ್ಕೊಳ್ಳಿ. ಆ್ಯಂಡ್ ಅದಾದಮೇಲೆ ಇವಾಗ ನಾನು ತಿಂಡಿ ತಿಂತಾಯಿದ್ದೀನಿ. ಬಿಸಿ ಬಿಸಿ ಪೊಂಗಲ್ ಜೊತೆ ಹಸಿರು ಮೆಣಸಿನ್ಕಾಯಿ ಚಟ್ನಿ ಅಥವಾ ಸಾಂಬಾರು ಥರನೂ ಮಾಡ್ತಾರೆ, ಅದು ಕೂಡ ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ನಂಗೆ ಫೇವ್ರೆಟ್ ಪೊಂಗಲ್ ಅಂತೂ ಸಿಕ್ಕಾಪಟ್ಟೆ ಫೇವ್ರೆಟ್, ಚಿಕ್ಕ ವಯಸ್ಸಿಂದನೂ ಅಷ್ಟೇ. ಗೈಸ್ ನಮ್ಮಮ್ಮ ರೆಡಿ ಆಗ್ತಾ ಇದ್ದಾರೆ ಪೋಚಂಪಲ್ಲಿ ಸ್ಯಾರಿ ಉಟ್ಕೊಂಡು. ಆಯ್ತು ಮಮ್ಮಿ ರೆಡಿ? ಲಿಪ್ಗಳೇ ಇಲ್ಲ. ಎಲ್ಲೋದು ನಿನ್ನ ಕ್ಲಿಪ್ಪೆಲ್ಲ ಅಷ್ಟೊಂಥರ? ಮಮ್ಮಿ ಅದೇ ಲಿಪ್ಸ್ಟಿಕ್ ಹಚ್ಕೊಂಡಿದ್ಯಾ? ಚೆನ್ನಾಗಿಲ್ಲ ಒಂಚೂರು. ಮಮ್ಮಿ ಅದು ಬೇಡ, ಅದು ಅಳಿಸು, ನಾನು ಬೇರೆದು ಕೊಡ್ತೀನಿ. ಓಕೆ ಗಾಯ್ಸ್, ಮಮ್ಮಿ ರೆಡಿ ನೋಡಿ. ಪೋಚಂಪಲ್ಲಿ ಸ್ಯಾರಿ ನಮ್ಮಮ್ಮಂದು ಸಖತ್ತಾಗಿ ಕಾಣುತ್ತೆ. ಮಮ್ಮಿದು ಫೇವ್ರೇಟ್ ಅಲ್ವಾ ಮಮ್ಮಿ ನಿಂದು ಪೋಚಂಪಲ್ಲಿ ಸೀರೆ? ಸೊ ತಗೊಳಮ್ಮಿ, ಈ ಲಿಪ್ಸ್ಟಿಕ್ ನೀನೇ ಇಟ್ಕೋ. ಥ್ಯಾಂಕ್ ಯು. ಅದು ಯಾವುದೋ ಒಂದು ಶೇಡ್ ಹಾಕೊಂಡಿದ್ದೆ, ಚೆನ್ನಾಗಿಲ್ಲ. ಈ ಶೇಡ್ ಚೆನ್ನಾಗಿ ಕಾಣಿಸುತ್ತೆ ನೋಡು ನಿನ್ನ ಫೇಸ್ಗೆ. ಆ್ಯಂಡ್ ನಮ್ಮಮ್ಮ ಅವರ ಎವರ್ ಗ್ರೀನ್ ಹಾರ ಇದು ಅಂದರೆ ಮಮ್ಮಿಯವರ ಅಮ್ಮಂದು, ನಮ್ಮ ಅವ್ವನ ಹಾರ ಅದು. ಸೊ ಅದನ್ನು ಹಾಕ್ಕೊಂಡು ರೆಡಿಯಾಗಿದ್ದಾರೆ. ಅವಲಕ್ಕಿ ಚೈನ್, ಅವಲಕ್ಕಿ ಚೈನ್, ಎಸ್, ತುಂಬ ಚೆನ್ನಾಗಿ. ಅವಲಕ್ಕಿ ಚೈನೆ ಅದು, ಲಕ್ಷ್ಮೀದು ಡಾಲರ್ ಜೊತೆಗೆ ಅವಲಕ್ಕಿ ಚೈನ್. ಓಕೆ, ಹೋಗಿ ಬನ್ನಿ ಬೇಗ, ನಾವು ವೇಟ್ ಮಾಡ್ತಾ ಇರ್ತೀವಿ. ಬೇಗ ಹೋಗಿ ಬೇಗ ಬನ್ನಿ. ಓಕೆ, ನಂದು ನೋಡ್ಕೋತೀವಿ. ನಂದು ಹುಷಾರಿಲ್ಲ, ಮಲಗಿದಾಳೆ. ಓಕೆ ಬಾಯ್. ಹೋಗ್ಬೇಕಾದ್ರೆ ನಂಗೆ ಕೇಳ್ತಿರೋನು. ಬಾಯ್ ಮಾಡು, ಬಾಯ್ ಬಾಯ್. ಹ್ಞೂ, ಅವರೇ ಇರಬೇಕು. ಹುಷಾರು. 2993 ಏನೋ. ಓಕೆ, ಬಾಯ್ ಬಾಯ್. ಹ್ಞೂ, ಮಮ್ಮಿ ಚಿಪ್ಪಿ ತಗೋ ಬರ್ಬೇಕಾದ್ರೆ ಬಾ. ಹಾಂ. ಸೊ ಗೈಸ್ ಬನ್ನಿ, ಇವಾಗ ನಿಮ್ಮೆಲ್ಲರ ಜೊತೆ ಲೈಕ್ ನನ್ನ ಮಕ್ಕಳ ಗೋಲ್ಡ್ನ ಶೇರ್ ಮಾಡ್ಕೋತೀನಿ. ಸೊ ಇದನ್ನ ಯಾವತ್ತೂ ನಾನು ಶೇರ್ ಮಾಡ್ಕೊಂಡಿಲ್ಲ. ಸೊ ಗೋಲ್ಡ್ ಅಂದರೆ ಅವ್ರಿಗೆ ನಮ್ಮ ಅಪ್ಪ ಅಮ್ಮ ಅಥವಾ ಗಿಫ್ಟ್ ಬಂದಿರೋದಾಗಲಿ ಅಥವಾ ನಾವು ತಗೊಟ್ಟಿರುವಂಥ ಗೋಲ್ಡ್ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಕಂಪ್ಲೀಟ್ ಅವ್ರದ್ದು ಎಷ್ಟಿದೆಯೋ ಅಷ್ಟು ಆಯ್ತಾನ. ಸೊ ತುಂಬ ಜನ ನನಗೆ ಇದು ರಿಕ್ವೆಸ್ಟ್ ಮಾಡ್ತಾ ಇದ್ರು, ಮಕ್ಕಳದು ಚೈನ್ ಡಿಸೈನ್ ಎಲ್ಲ ಹೇಗಿರುತ್ತೆ, ನಿಮ್ಮ ಮಗುದು ಚೈನ್ ಡಿಸೈನ್ ಹೇಗಿದೆ ಸುಪ್ರಿಯಾ ತೋರಿಸಿ ಅಂತ. ಬಿಕಾಸ್ ಯೂಶ್ವಲಿ ನಾವು ಮಕ್ಕಳಿಗೆ ಈ ಥರ ಗೋಲ್ಡ್ ಹಾಕೋದೇ ಇಲ್ಲ. ನಮ್ದು ಯಾವುದೇ ಫಂಕ್ಷನ್ಸಲ್ಲಿ ನೋಡಿದ್ರು ನಮ್ಮ ಮಕ್ಕಳು ಗೋಲ್ಡೇ ಹಾಕೊಂಡಿಲ್ಲ. ತೆಗೆದಂತೂ ಇಟ್ಕೊಂಡಿದ್ದೀವಿ, ಬಟ್ ಅವ್ರಿಗೆ ಹಾಕಿಲ್ಲ ಯಾವತ್ತೂ. ಯಾಕೆ ಹಾಕಲ್ಲ ಅಂತಂದರೆ ಮಮ್ಮಿಗೆ ಸಖತ್ ಭಯ. ಬಿಕಾಸ್ ನಮ್ಮ ಫ್ಯಾಮಿಲಿನಲ್ಲೇ ತುಂಬ ಇದೆ, ಲೈಕ್ ತುಂಬ ಜನ ಗೋಲ್ಡ್ ಈ ಥರ ಮಕ್ಕಳಿಗೆ ಗೋಲ್ಡ್ ಹಾಕಿ ಕಳ್ಕೊಂಡಿರೋದಿದೆ. ಸೊ ಅದಕ್ಕೆ ನಮ್ಮಮ್ಮ ಯಾವುದೇ ಫಂಕ್ಷನ್ ಆಗಲಿ, ನಮ್ಮ ತಂಗಿ ಮದುವೆ ಆಗಲಿ ಅಥವಾ ಸಿಂಬಾ ನಾಮಕರಣ, ಲಡ್ಡು ನಾಮಕರಣ, ಸಿಂಬಾ ಬರ್ಡೇ, ಲಡ್ಡು ಬರ್ಡೇ, ಎಷ್ಟೊಂದು ಫಂಕ್ಷನ್ಸ್ ಎಲ್ಲ ಮಾಡಿದ್ವಿ. ಯಾವುದೂ ಫಂಕ್ಷನ್ಗೂ ಮಕ್ಕಳಿಗೆ ಗೋಲ್ಡ್ ಹಾಕೋಕ್ಕೆ ಬಿಡಲ್ಲ. ಮನೇಲಿ ಏನಾದರೂ ಹಬ್ಬ ಏನಾದರೂ ಇದ್ದರೆ ಮನೇಲೇ ಇರ್ತೀವಿ, ಹೊರಗಡೆ ಹೋಗಲ್ಲ ಅಂತ ಅಂದರೆ ಮಾತ್ರ ಅವ್ರಿಗೆ ಓಕೆ ಸ್ವಲ್ಪ ಚೈನ್ ಗೀನ್ ಹಾಕ್ಬಿಟ್ಟು ತೆಗಿತೀವಿ ಅಷ್ಟೇ. ಅದು ಬಿಟ್ಟರೆ ಅವ್ರಿಗೆ ಗೋಲ್ಡ್ ಹಾಕೋದೇ ಇಲ್ಲ, ತೆಗೆದು ಇಟ್ಕೊಂಡಿದ್ದೀವಿ. ಏನು ಗೊತ್ತಾ, ಮಕ್ಕಳಿಗೆ ಗೋಲ್ಡಲ್ಲಿ ಇನ್ವೆಸ್ಟ್ ಮಾಡೋದು ಬಂದ್ಬಿಟ್ಟು ಒಂಥರ ಇನ್ವೆಸ್ಟ್ಮೆಂಟ್ ಅಂತಲೇ ಹೇಳ್ಬೋದು. ಬಿಕಾಸ್ ಅವ್ರು ಅದನ್ನು ಹಾಕಿ ಎಂಜಾಯ್ ಮಾಡ್ತಾರೋ ಇಲ್ವೋ, ಬಟ್ ಆ ಒಂದು ಅಮೌಂಟ್ ಏನಿರುತ್ತಲ್ಲ ಅವ್ರಿಗೆ ಅಂತ ಒಂದು ಸೇಫ್ ಗಾರ್ಡ್ ಆಗಿಬಿಟ್ಟಿರುತ್ತೆ. ಸೊ ನನಗೆ ಹಾಗೆ ಅನಿಸೋದು. ಪುನೀತ್ ಕೂಡ ಹೇಳ್ತಾರೆ, ಏನಕ್ಕೆ ಸುಮ್ಮನೆ ಮಕ್ಕಳಿಗೆ ಗೋಲ್ಡ್ ತೊಗೊಳ್ಳೋದು ಟೋಟಲ್ ವೇಸ್ಟ್, ಅವ್ರೇನು ಹಾಕೊಳ್ಳೋದಿಲ್ಲ ಮಾಡೋದಿಲ್ಲ, ಅದನ್ನ ತೊಗೊಂಡು ಅದಕ್ಕೊಂದಷ್ಟು ದುಡ್ಡನ್ನ ಇನ್ವೆಸ್ಟ್ ಮಾಡಿ ಅದನ್ನ ಈ ಥರ ಲಾಕರಲ್ಲಿ ಇಡೋದಕ್ಕಿಂತ ಸುಮ್ಮನೆ ನಾವು ಬೇರೆ ಕಡೆ ಎಲ್ಲಾದರೂ ಅದನ್ನು ಹಾಕ್ಬೋದಲ್ವಾ ಅಂತ ಹೇಳ್ತಾರೆ. ಬಟ್ ನನಗೇನಪ್ಪ ಅಂದರೆ ಮಕ್ಕಳದು ಅಂತ ಹೇಳ್ಬಿಟ್ಟು ಒಂದಿಷ್ಟು ಗೋಲ್ಡ್ ಇರಬೇಕು ಅಂತ ನನ್ನ ಆಸೆ. ಆ್ಯಂಡ್ ಮಮ್ಮಿದೇನಪ್ಪ ಅಂದರೆ ಲೈಕ್ ಇವಾಗ ನಾವು ಬಾಣಂತನ ಮಾಡಿಸ್ಕೊಂಡು ಬರಬೇಕಾದ್ರೆ ತವ್ರ ಮನೆಯಿಂದ ನಾವು ಕೊಡಬೇಕಾಗಿರುವಂಥ ಇದನ್ನು ನಾವು ಮಾಡ್ತೀವಿ ಅಂತ ಹೇಳ್ಬಿಟ್ಟು ಅವರು ಒಂದಷ್ಟು ಗೋಲ್ಡ್ನ ತೊಗೊಟ್ಟಿರೋದು. ಸೊ ಬನ್ನಿ ತೋರಿಸ್ತೀನಿ. ಫಸ್ಟು ಬಂದು ಮೊದಲನೇ ಮಗ, ಹಿರಿ ಮಗಂತೆ ತೋರಿಸ್ತೀನಿ. ಸೊ ಲಕ್ಷಿತದು.
ಸೊ ಲಕ್ಷಿತದು ಚೈನ್ ಬಂದು ನೋಡಿ ಈ ರೀತಿಯಾಗಿದೆ. ಕಾಣಿಸ್ತಾ ಇದೆಯಾ? ಸೊ ಇದು ಬಂದು ಈ ರೀತಿಯಾಗಿರುವಂಥ ಚೈನ್. ಪುನೀತ್ದು ಕೂಡ ಇದೇ ರೀತಿ ಆಲ್ಮೋಸ್ಟ್ ಚೈನ್ ಇರೋದು. ಸೊ ಲಕ್ಷಿತ್ಗೂ ಕೂಡ ಅದೇ ಥರ ಸ್ವಲ್ಪ ಪ್ಯಾಟರ್ನ್ ಸಿಮಿಲರ್ ಇರಲಿ ಅಂತ ಹೇಳ್ಬಿಟ್ಟು ಮಾಡಿಸಿದ್ದು. ಅಪ್ಪ ಮಗ ಇಬ್ಬರು ಒಂದೇ ಥರ ಹಾಕೋತಾರೆ ಅಂತ ಹೇಳ್ಬಿಟ್ಟು ನಾನು ನಿಮಗೆ ಕ್ಲಿಯರಾಗಿ ತೋರಿಸ್ತೀನಿ. ಆ್ಯಂಡ್ ಅದ್ರ ಜೊತೆಗೆ ಮಮ್ಮಿ ಈ ರೀತಿಯಾಗಿ ಗಣೇಶನ್ ಡಾಲರ್ನ ತಗೊಂಡಿದ್ರು. ಸೊ ಇದು ಬಂದು ಮಮ್ಮಿನೇ ಮಾಡಿಸಿರುವಂಥದ್ದು ಈ ಒಂದು ಗೋಲ್ಡ್ ಚೈನ್. ಇದರದ್ದು ಈ ಚೈನ್ ಬಂದ್ಬಿಟ್ಟು 10 ಗ್ರಾಮು 11 ಗ್ರಾಮು ಏನೋ ಇದೆ. 10 to 11 ಗ್ರಾಮ್ಸ್ ಇರಬೇಕು. ಮತ್ತು ಈ ಡಾಲರ್ ಕೂಡ ಅಷ್ಟೇ 1 ಗ್ರಾಮ್ ಏನೋ ಇದೆ ಅನಿಸುತ್ತೆ. ಸೊ ಟೋಟಲಿ ಹೇಳಬೇಕು ಅಂದರೆ 11 to 12 ಗ್ರಾಮ್ಸ್ ಇರಬೇಕು ಈ ಚೈನ್ ವಿತ್ ಡಾಲರ್ ಎಲ್ಲ. ಸಾಕು ಅನಿಸುತ್ತೆ ಮಕ್ಳಿಗೆ ಇದು ಬೇಜಾನ್. ಆ್ಯಂಡ್ ಏನಪ್ಪ ಅಂದರೆ ಶಾರ್ಪ್ ಎಡ್ಜಸ್ ಎಲ್ಲ ಆ ಥರ ಎಲ್ಲ ಏನಲ್ಲ. ಬಿಕಾಸ್ ಅವ್ರಿಗೆ ಹಾಕಿದಾಗ ಅವ್ರಿಗೆ ಇರಿಟೇಷನ್ ಆಗಬಾರ್ದು ಅಥವಾ ಇಲ್ಲಿ ಕಟ್ಸ್ ಆ ಥರ ಎಲ್ಲ ಏನೂ ಆಗಬಾರ್ದು. ಅದೆಲ್ಲ ನೋಡಿ ಮಾಡಿರುವಂಥದ್ದು. ತುಂಬ ಚೆನ್ನಾಗಿದೆ, ಸಕ್ಕತ್ತಾಗಿದೆ ಇದು ಡಿಸೈನ್ ಎಲ್ಲ. ಇನ್ಫ್ಯಾಕ್ಟ್ ನಾನು ಹೇಗೆ ತಗೊಂಡಿದ್ದೆ ಅಂತಂದರೆ ಲಕ್ಷಿತ್ ಕೂಡ ಹಾಕೋಬೇಕು, ಮತ್ತು ನಾನು ಕೂಡ ಬೈ ಚಾನ್ಸ್ ಏನಾದರೂ ಹೋಗ್ತಾ ಇದ್ರೆ ನಾನು ಕೂಡ ಹಾಕ್ಕೋಬೇಕು, ಆ ಥರ ಒಂದು ಇದರಲ್ಲಿ ತಗೊಂಡಿದ್ದು. ಸೊ ತುಂಬ ಚೆನ್ನಾಗಿದೆ. ನಾನು ಹಾಕ್ಕೊಂಡಿರೋಣ ಒಂದು ಸ್ವಲ್ಪ ದಿವಸ ಅಂತ ಅನ್ನಿಸ್ತಿದೆ. ಕಾಣಿಸ್ತಿದೆಯಾ ಗೈಸ್? ಈ ರೀತಿ ಇದೆ. ಡಿಸೈನ್ ಎಲ್ಲ ತುಂಬ ಚೆನ್ನಾಗಿದೆ. ಈ ರೀತಿಯಾಗಿ ಬರುತ್ತೆ. ಅದು ಬಂದು ಅವನ ಚೈನ್. ಆ್ಯಂಡ್ ನೆಕ್ಸ್ಟ್ ಬಂದು ಅವನಿಗೆ ಬ್ರೇಸ್ಲೆಟ್ ಕೂಡ ಅಷ್ಟೇ ಮಮ್ಮಿನೇ ಮಾಡಿಸಿದ್ದು. ಕಡಗ ಥರ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ರು. ಸರಿ ಬೇಡ ಬ್ರೇಸ್ಲೆಟೇ ಮಾಡಿಸೋಣ ಅಂತ ಹೇಳ್ಬಿಟ್ಟು ಬ್ರೇಸ್ಲೆಟ್ನ ಮಾಡಿಸಿದ್ದು. ಆ್ಯಂಡ್ ಬ್ರೇಸ್ಲೆಟ್ ನಾನಂತೂ ತುಂಬ ಹುಡುಕಿ ಈ ಡಿಸೈನ್ನ ಕೊಟ್ಟಿದ್ದು. ಸೊ ಇಲ್ಲಿ ನೋಡಿ, ಕಾಣಿಸಿದೆಯಾ? ಸೊ ಈ ಬ್ರೇಸ್ಲೆಟ್ ಮೇಲೆ ಅವನ ಹೆಸರಿದೆ, ಲಕ್ಷಿತ್ ಅಂತ. ಇದನ್ನ ಅಂದರೆ ಅವನ ಹೆಸರು ಇರೋ ಥರನೇ ಇರಬೇಕು ಬ್ರೇಸ್ಲೆಟ್ ಅಂತ ಅಂದ್ಕೊಂಡು ಮಾಡಿಸಿದ್ದು. ಇವಾಗ ಅವ್ನಿಗೆ ಇದಾಗಲ್ಲ, ಸ್ವಲ್ಪ ಚಿಕ್ಕದಾಗುತ್ತೆ. ಸೊ ಅದಕ್ಕೆ ನಾವೇನು ಮಾಡಿದ್ವಿ ಅಂದರೆ ಈ ಬ್ರೇಸ್ಲೆಟ್ಗೆ ಈ ರೀತಿ ಇದು ಬರುತ್ತಲ್ಲ ರೌಂಡ್ ರಿಂಗ್ಸ್, ಆ ರಿಂಗ್ಸ್ನ ಹಾಕ್ಕೊಂಡಿದ್ವಿ. ಸೊ ಅವ್ನು ಬೈ ಚಾನ್ಸ್ ಇನ್ನೂ ದೊಡ್ಡವನಾಗಿ ಕೂಡ ಹಾಕೋಬೇಕು ಅಂತಂದರೆ ಈ ರಿಂಗ್ಸ್ನ ನಾವು ಒಂದು ಸ್ವಲ್ಪ ಎಕ್ಸ್ಟೆಂಡ್ ಮಾಡ್ಕೊಂಡು ಹೋದರೆ ಸಾಕು, ಹಾಕೋಬೋದು. ಸೊ ಈ ರೀತಿಯಾಗಿ ಅವಾಗ ತುಂಬ ಪುಟಾಣಿ ಕೈ ಅಲ್ವಾ ಅದ್ರದ್ದು. ಸೊ ಈ ಪುಟಾಣಿ ಬ್ರೇಸ್ಲೆಟ್ನ ಮಾಡಿಸಿದ್ದು. ಇವಾಗ ಸ್ವಲ್ಪ ಟೈಟ್ ಆಗುತ್ತೆ, ಅವನಿಗೆ ಆಗಲ್ಲ, ಟೈಟ್ ಆಗುತ್ತೆ. ಸೊ ರಿಂಗ್ಸ್ ಏನಾದರೂ ಹಾಕಿದ್ರೆ ಆಗುತ್ತೆ. ಇನ್ನು ರಿಂಗ್ಸ್ನ ಎಕ್ಸ್ಟೆಂಡ್ ಮಾಡ್ಕೊಂಡು ಹಾಕೋಬೋದು. ಈ ರೀತಿಯಾಗಿದೆ ಕಂಪ್ಲೀಟ್ ಬ್ರೇಸ್ಲೆಟ್. ಇದು ಕೂಡ ತುಂಬ ಚೆನ್ನಾಗಿದೆ. ಇದು ಬಂದು 5 to 6 ಗ್ರಾಮ್ಸ್ ಏನೋ ಇದೆ ಈ ಬ್ರೇಸ್ಲೆಟ್. ಗಟ್ಟಿ ಇದೆ ಆಯ್ತಾ, ಆ ಥರ ತೆಳ್ಳ ಪಳ್ಳ ಅಲ್ಲ. ಬಿಕಾಸ್ ಇದು ಇರೋದೇ ಚಿಕ್ಕದಲ್ವಾ. ಸೊ 5 ಗ್ರಾಮಲ್ಲಿ ಚೆನ್ನಾಗೇ ಮಾಡಿಕೊಟ್ಟಿದ್ದಾರೆ. 5 to 6 ಗ್ರಾಮ್ಸ್ ಏನೋ ಇದೆ ಅಂತ ನನ್ನ ಒಂದು ನೆನಪು. ಆವಾಗ ಲಕ್ಷಿತಕ್ಕೆ ಮಾಡಿಸೋ ಟೈಮಲ್ಲಿ ಪ್ರೈಸ್ ಕೂಡ ಅಷ್ಟೇ ತುಂಬಾ ಕಡಿಮೆ ಇತ್ತು. ಎಷ್ಟಿತ್ತು ಗೊತ್ತಾ ಲಕ್ಷಿತಕ್ಕೆ ನಾವು ಗೋಲ್ಡ್ ತೊಗೊಂಡಾಗ 2800 2900 ಏನೋ ಇತ್ತು ಲಕ್ಷಿತ್ಗೆ ಗೋಲ್ಡ್ ತೊಗೊಂಡಾಗ. ಬಟ್ ಸಿಂಬಾಗ್ ತೊಗೊಳ್ಬೇಕಾದ್ರೆ ಅದೇ 4000 ಆಗಿಬಿಟ್ಟಿತ್ತು. ಸೊ ಈಸ್ ಗೈಸ್, ಇದು ಬಂದು ನಮ್ಮ ಮುದ್ದಿನ ಬ್ರೇಸ್ಲೆಟ್. ಆ್ಯಂಡ್ ನೆಕ್ಸ್ಟ್ ಬಂದು ಈ 2 ರಿಂಗ್ಸ್. ಸೊ ಒಂದು ರಿಂಗ್ ಬಂದು ಮಮ್ಮಿ ತಗೊಟ್ಟಿರೋದು ಆ್ಯಂಡ್ ಇನ್ನೊಂದು ರಿಂಗ್ ಬಂದು ನಾವು ತಗೊಟ್ಟಿರೋದು. ಸೊ ಈ 2 ರಿಂಗ್, ಈ ರಿಂಗ್ಸ್ನು ಅಷ್ಟೇ ಎಡ್ಜ್ ಶಾರ್ಪ್ ಆಗಿರಬಾರ್ದು ಅದು ಇದು ಅಂತ ಅಂದ್ಕೊಂಡು ತೊಗೊಂಡಿದ್ದು. ಮತ್ತು ಇದಕ್ಕೆ ದಾರ ಎಲ್ಲ ಕಟ್ಟಿದ್ದೀವಿ. ಅವನಿಗೆ ಕೈಗೆ ತೂರ್ತಾ ಇರಲಿಲ್ವಲ್ಲ, ಸೊ ದಾರ ಎಲ್ಲ ಕಟ್ಟಿ ಅವನಿಗೆ ಅವಾಗ ಸ್ವಲ್ಪ ಗುಂಡುಗಿದ್ದ ಲಕ್ಷಿತ್ ಚಿಕ್ಕ ವಯಸ್ಸಲ್ಲಿ ಅವಾಗ ಹಾಕಿದ್ದು ಫಂಕ್ಷನ್ಸ್ ಎಲ್ಲ ಇದಕ್ಕೆ. ಬಟ್ ಅದಾದಮೇಲೆ ಅವನಿಗೆ ಹಾಕೇ ಇಲ್ಲ ನಾವು ರಿಂಗ್ನ. ಬರೀ ಅವನದು ಪ್ರಾಬ್ಲಮ್ ಅವ್ನ ಬರ್ಡೇ ಫಂಕ್ಷನಿಗೆ ಮಾತ್ರ ಅವ್ನು ರಿಂಗ್ ಹಾಕ್ಕೊಂಡಿರೋದು ಅಷ್ಟೇ ಅನಿಸುತ್ತೆ. ಸೊ ಈ ರೀತಿಯಾಗಿದೆ, ಚೆನ್ನಾಗಿದೆ. ಇದು ಕೂಡ ಅಷ್ಟೇ 1.25 ಗ್ರಾಮ್ ಒಂದೊಂದು ರಿಂಗ್ ಇರೋದು. ಆ್ಯಂಡ್ ಮಕ್ಕಳಿಗೆಲ್ಲ ಇಷ್ಟೇ ಬರುತ್ತೆ ಅನ್ಸುತ್ತಲ್ಲ, 1 ಗ್ರಾಮ್ 1.25 ಗ್ರಾಮಲ್ಲೇ ಬರೋದು. ಸೊ ಈ 2 ರಿಂಗ್ ಲಕ್ಷಿತ್ದು. ಆ್ಯಂಡ್ ಅದಾದಮೇಲೆ ಶಾರದಾಕ ಲಕ್ಷಿತ್ಗೆ ಈ ಒಂದು ಹಾರ್ಟ್ ಪೆಂಡೆಂಟ್ನ ಗಿಫ್ಟ್ ಮಾಡಿದರು. ಚೆನ್ನಾಗಿದೆ, ಕ್ಯೂಟಾಗಿದೆ ಈ ಪೆಂಡೆಂಟ್, ತುಂಬ ಕ್ಯೂಟಾಗಿದೆ ಈ ಒಂದು ಪೆಂಡೆಂಟ್. ಸೊ ಅವ್ನು ಯಾವತ್ತೂ ಈ ಪೆಂಡೆಂಟ್ನ ಹಾಕೊಂಡು ಚೈನ್ ಹಾಕೊಂಡಿಲ್ಲ, ಯಾವಾಗಲಾದ್ರೂ ಒಂದ್ಸತಿ ಹಾಕಬೇಕು. ಸೊ ಅದಿಷ್ಟು ಗೋಲ್ಡ್ ಗೈಸ್, ಒಂದಿಷ್ಟು ಗೋಲ್ಡ್ ಬಂದು ಲಕ್ಷಿತದು. ಆ್ಯಂಡ್ ನೀವೇನು ಗೋಲ್ಡ್ ತಗೊಟ್ಟಿಲ್ವಾ ಲಕ್ಷಿತ್ಗೆ ಅಂತ ಅನ್ಕೋಬೋದು. ಸೊ ನಾವು ಬಂದು ನಮ್ಮ ಇಬ್ಬರು ಮಕ್ಳಿಗೂ ಗೋಲ್ಡಲ್ಲಿ ಇನ್ವೆಸ್ಟ್ ಮಾಡಲಿಲ್ಲ. ನಾನು ನಿಮ್ಗೆ ಆಗಲೇ ಹೇಳಿದಾಗೆ ಪುನೀತ್ಗೆ ಗೋಲ್ಡಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ ಇಷ್ಟ ಇರಲಿಲ್ಲ. ಬಿಕಾಸ್ ಹೇಗಿದ್ರು ಮಕ್ಕಳು ದೊಡ್ಡವರಾದ ಮೇಲೆ
ಅದನ್ನು ಹಾಕೊಳ್ಳೋಕ್ಕಾಗಲ್ಲ, ಅದಕ್ಕಿಂತ ದೊಡ್ಡ ಸೈಜೇ ಹಾಕೋಬೇಕಾಗುತ್ತೆ. ಆ್ಯಂಡ್ ಅವ್ರು ಇವಾಗ ನಾವು ಗೋಲ್ಡ್ ತೊಗೊಂಡ್ರು ಅದು ಅವ್ರೇನು ಯೂಸ್ ಮಾಡಲ್ಲ ಏನಿಲ್ಲ, ಸುಮ್ಮನೆ ನಾವು ಲಾಕರಲ್ಲಿ ಇಡಬೇಕು, ಅದಕ್ಕಿಂತ ನಾನು ಗೋಲ್ಡ್ ಇನ್ವೆಸ್ಟ್ ಮಾಡಲ್ಲ ಅಂತ ಹೇಳಿಬಿಟ್ಟು ಇನ್ನೂ ದೊಡ್ಡದಾಗೆ ಇನ್ವೆಸ್ಟ್ ಮಾಡಿದ್ದು. ಇನ್ಫ್ಯಾಕ್ಟ್ ಇಬ್ಬರು ಹುಟ್ಟಿದಾಗಲೂ ತುಂಬ ದೊಡ್ಡದಾಗೆ ಇನ್ವೆಸ್ಟ್ಮೆಂಟ್ ಮಾಡಿದ್ವಿ. ಸೊ ನಾವು ಬೇಸಿಕಲಿ ಹೇಗಪ್ಪ ಅಂದರೆ ಇಬ್ಬರು ಹುಟ್ಟಿದಾಗ ಇಬ್ಬರು ಒನ್ ಮಂತ್ ಮಗು ಇದ್ದರು. ಸೊ ಒನ್ ಮಂತ್ ಮಗು ಇದ್ದಾಗ ನಾವು ಸ್ವಲ್ಪ ಹ್ಯೂಜ್ ಆಗಿ ಇನ್ವೆಸ್ಟ್ ಮಾಡಿದ್ವಿ. ಪುನೀತ್ಗೆ ಗೋಲ್ಡಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ ಇಷ್ಟ ಇರಲಿಲ್ಲ, ಬಿಕಾಸ್ ಗೋಲ್ಡ್ ಹೇಗಿದ್ರು ಲಾಕರಲ್ಲಿ ಇರ್ತೀವಿ, ಅಲ್ಲಿ ಬೇಡ, ನಾವು ಏನಾದರೂ ಸ್ವಲ್ಪ ಚೆನ್ನಾಗಿ ಇನ್ವೆಸ್ಟ್ ಮಾಡಬೇಕು ಅಂತ ಹೇಳಿಬಿಟ್ಟು ಇಬ್ಬರು ಹುಟ್ಟಿದಾಗಲೂ ಒಂದೊಂದು ಪ್ರಾಪರ್ಟಿನ ತೊಗೊಂಡ್ವಿ. ಇಬ್ಬರು ಒನ್ ಮಂತ್ ಮಗು ನಾವು ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡಾಗ. ಸೊ ಲಕ್ಷಿತ್ ಹುಟ್ಟಿದಾಗಲೂ ಅವ್ನು 1 ಮಂತ್ ಮಗು ಇದ್ದಾಗ ನಮ್ಮದು ಒಂದು ಪ್ರಾಪರ್ಟಿ ಫಸ್ಟ್ ಪ್ರಾಪರ್ಟಿ ನಾವು ತೊಗೊಂಡಿದ್ದು ಅವಾಗ ರಿಜಿಸ್ಟ್ರೇಷನ್, ಅವ್ನು ಹುಟ್ಟಿದ ಅಂತಾನೆ ತೊಗೊಂಡಿದ್ದಂಥ ಪ್ರಾಪರ್ಟಿ ಅದು ರಿಜಿಸ್ಟ್ರೇಷನ್ ಆಯಿತು. ಆ್ಯಂಡ್ ಸೆಕೆಂಡ್ ಪ್ರಾಪರ್ಟಿ ಬಂದು ಅದು ಲೈಕ್ ಸಿಂಬಾ ಹುಟ್ಟಿ 1 ಮಂತಿಗೆ ಎಕ್ಸಾಕ್ಟ್ಲಿ ನಾವು ಆ ಪ್ರಾಪರ್ಟಿನ ಅಡ್ವಾನ್ಸ್ ಮಾಡಿ ಎಲ್ಲ ಇದು ಮಾಡ್ಕೊಂಡಿದ್ದು. ಸೊ ಈ ರೀತಿಯಾಗಿ ಇನ್ವೆಸ್ಟ್ಮೆಂಟ್ ಮಾಡಿದ್ವಿ. ಆ್ಯಂಡ್ ಎಸ್, ನಾವು ಅವ್ರಿಗೆ ಗೋಲ್ಡ್ ಅಂತ ತಗೊಟ್ಟಿರೋದು ಬರೀ ರಿಂಗ್ಸ್ ಅಷ್ಟೇ, ನಮ್ಮ ಕಡೆಯಿಂದ ಒಂದು ರಿಂಗ್ ಇರಲಿ ಅಂತ ಹೇಳ್ಬಿಟ್ಟು ರಿಂಗ್ ತಗೊಟ್ಟಿದ್ವಿ ಅಷ್ಟೇ. ಆ್ಯಂಡ್ ನೆಕ್ಸ್ಟ್ ಬಂದು ಸಿಂಬಾ ಚೈನ್. ಸೊ ಸಿಂಬಾ ಚೈನ್ ಅಂತೂ ತುಂಬ ಚೆನ್ನಾಗಿದೆ ಗೈಸ್, ನಂಗೆ ಸಖತ್ ಇಷ್ಟ ಈ ಒಂದು ಚೈನ್. ತುಂಬ ಒಂಥರ ಥಿಕ್ಕಾಗಿದೆ ನೋಡಿ, ನೋಡೋಕ್ಕೂ ಕೂಡ ತುಂಬ ಸಖತ್ತಾಗಿ ಕಾಣಿಸುತ್ತೆ. ಇದು ಬಂದು 12 ಗ್ರಾಮ್ಸ್ ಏನೋ ಇದೆ, ಬಟ್ ಇದು 12 ಗ್ರಾಮ್ಸ್ ಇರೋ ಥರ ಅನ್ಸೋದೇ ಇಲ್ಲ, ಇದು ಒಂದು 20 ಗ್ರಾಮ್ಸ್ ಚೈನ್ ಅಂತ ಅನ್ನೋ ಥರ ಫೀಲ್ ಆಗುತ್ತೆ. ಸಖತ್ತಾಗಿದೆ ಮತ್ತು ಗಟ್ಟಿ ಕೂಡ ಇದೆ, ಅಂದರೆ ಟೊಳ್ಳ ಆ ಥರ ಎಲ್ಲ ಏನಿಲ್ಲ, ತುಂಬ ಗಟ್ಟಿ ಕೂಡ ಇದೆ ಒಂದು ಚೈನ್ ನೋಡ್ಬೋದು. ಸೊ ಈ ರೀತಿಯಾಗಿರುವಂಥ ಪ್ಯಾಟರ್ನಲ್ಲಿ ಈ ಪ್ಯಾಟರ್ನ್ ಒಂಥರ ಹೊಸದಾಗಿತ್ತು ಅಂತ ಅನ್ನಿಸ್ತು ನಮಗೆ. ಮತ್ತು ಅವನಿಗೆ ನಾವು ಆ ವ್ಲಾಗ್ ಇದೆ, ಸಿಂಬಾಗೆ ಗೋಲ್ಡ್ ತೊಗೊಳಕ್ಕೆ ಹೋಗುವಂಥ ವ್ಲಾಗ್ ಇದೆ. ಸೊ ಅದರಲ್ಲಿ ಅವನಿಗೆ ಗೋಲ್ಡ್ ಚೈನ್ ಹಾಕಿದಾಗ ಅವ್ನ ಕತ್ತಿಗೆ ಎಷ್ಟು ಸಕ್ಕತ್ತಾಗಿ ಕಾಣಿಸ್ತಾ ಇತ್ತು ಗೊತ್ತಾ ಈ ಚೈನ್, ಅದಕ್ಕೆ ನಮ್ಮಮ್ಮ ಇದನ್ನ ತಗೊಟ್ಟಿದ್ದು. ಸೊ ಈ ಚೈನ್ ಕೂಡ ಅಷ್ಟೇ ಮಮ್ಮಿನೇ ತಗೊಟ್ಟಿರೋದು ಸಿಂಬಾಗೆ. ಈ ಚೈನ್ ಜೊತೆ ಮಮ್ಮಿ ಆ್ಯಕ್ಚುಲಿ ಒಂದು ರಿಂಗ್ನ ತಗೊಟ್ಟಿದ್ರು ಅಗೇನ್. ಸೊ ಒಂದು ರಿಂಗ್ ಮತ್ತು ಒಂದು ಚೈನ್ ಮಮ್ಮಿ ತಗೊಟ್ಟಿದ್ದು ಸಿಂಬಾಗೆ. ಆ್ಯಂಡ್ ಈ ಒಂದು ಚೈನ್ದು ಗ್ರಾಮ್ಸ್ ಬಂದ್ಬಿಟ್ಟು ಇದು ನಾನು ಆಗಲೇ ಹೇಳಿದ್ನಲ್ಲ 11 to 12 ಗ್ರಾಮ್ಸ್ ತನಕನೂ ಇದೆ ಈ ಒಂದು ಚೈನ್. 12 ಗ್ರಾಮ್ಸ್ ಏನೋ ಇದೆ ಇದು. ತುಂಬ ಚೆನ್ನಾಗಿದೆ, ಡಿಸೈನ್ ಪ್ಯಾಟರ್ನ್ ಎಲ್ಲ ತುಂಬ ಚೆನ್ನಾಗಿದೆ. ಇದು ಬಂದು ನಾವು BB ಜ್ಯುವೆಲ್ಲರ್ಸಲ್ಲಿ ತಗೊಂಡಿದ್ದು. ಆ್ಯಂಡ್ ಲಕ್ಷಿತದ್ದು ಎಲ್ಲ ಗೋಲ್ಡು ಬಂದು ನಾವು ಅಲ್ಲೇ ಲೈಕ್ ನಮ್ಮ ಮನೆ ಹತ್ರನೇ ಒಂದು ಚಿಕ್ಕ ಶಾಪ್, ಗೋಲ್ಡ್ ಜ್ಯುವೆಲ್ಲರಿ ಶಾಪ್ ಇದೆ. ಸೊ ಅಲ್ಲಿ ಮಾಡಿಸ್ಕೊಂಡಿದ್ದು, ಅವ್ರು ನಮ್ಗೆ ತುಂಬ ಟೈಮಿಂದ ಪರಿಚಯ, ಪ್ರವೀಣ್ ಅಣ್ಣ ಅಂತ. ಸೊ ಅವ್ರ ಹತ್ರ ಮಾಡಿಸ್ಕೊಂಡಿದ್ದು. ಸಿಂಬಾದು ಬಂದು ನಾವು BB ಜ್ಯುವೆಲ್ಲರ್ಸಲ್ಲಿ ತಗೊಂಡಿದ್ದು. ಆ್ಯಂಡ್ ಸಿಂಬಾಗೆ ಮತ್ತೆ ಮಮ್ಮಿ ಇನ್ನೊಂದು ಹೇಳಿದ್ನಲ್ಲ, ಇನ್ನೊಂದು ಈ ಥರ ರಿಂಗ್ನ ಗಿಫ್ಟ್ ಮಾಡಿದ್ದಾರೆ ಕೂಡ ಅಷ್ಟೇ, 1.25 ಗ್ರಾಮಿನ ಒಂದು ರಿಂಗ್. ಆ್ಯಂಡ್ ನಾವು ಸಿಂಬಾಗೆ ನಾವು ಕೂಡ ಒಂದು ರಿಂಗ್ನ ಗಿಫ್ಟ್ ಮಾಡಿದ್ವಿ. ಈ ಥರ ಇದೆ ಅದು ರಿಂಗ್, ಇದು ಕೂಡ ಅಷ್ಟೇ 1.25 ಗ್ರಾಮ್. ಇನ್ಫ್ಯಾಕ್ಟ್ ನಾವು ಮಮ್ಮಿ ತಗೊಳಕ್ಕೆ ಹೋದಾಗಲೇ ನಾವು ತೊಗೊಂಡ್ಬಿಟ್ಟಿದ್ವಿ ಸಿಂಬಾಗೆ. ತುಂಬ ಚೆನ್ನಾಗಿ ಕಾಣಿದೆ ನೋಡಿ. ಈ ಮಕ್ಕಳು ರಿಂಗ್ಸ್ ಎಲ್ಲ ನಮಗೆ ಫಿಟ್ ಆಗಲ್ಲ, ಇಲ್ಲಾಂದರೆ ನಾನೇ ಎಲ್ಲ ಹಾಕೊಂಡ್ಬಿಟ್ಟಿದ್ದೆ. ಆ್ಯಂಡ್ ನೆಕ್ಸ್ಟ್ ಬಂದು ಅವರ ಚಿಕ್ಕಪ್ಪ ಹೋಗಿ ತನ್ನ ಮಗನಿಗೆ ತಗೊಂಬಂದಿದ್ದು ಇದು ಫಸ್ಟ್. ಇದು ಬಂದು ಗಣೇಶನ್ ಲಾಕೆಟ್. ಸೊ ಇದು ಬಂದು ಗಣೇಶನ್ ಲಾಕೆಟ್ ಪೆಂಡೆಂಟ್ ಏನಂತ ಕರೀತಾರೋ ಅದು. ಚೆನ್ನಾಗಿದೆ, ಇದು ಒಂಥರ ಹಿಂಗೆ ಬ್ರಾಡಾಗಿ ಬರುತ್ತಲ್ಲ ಆ ಥರ ಗಣೇಶನ್ ಪೆಂಡೆಂಟ್, ತುಂಬ ಚೆನ್ನಾಗಿದೆ. ಸೊ ಇದು ಸಿಂಬಾಗೆ ಅವ್ರ ಚಿಕ್ಕಪ್ಪ ಮಾಡಿದ್ದು ಫಸ್ಟ್ ಗಿಫ್ಟ್. ಸಡನ್ಲಿ ಒಂದು ದಿವಸ ಹೋಗಿ, ಲಚ್ಚುಗೂ ಹೇಳಿಲ್ಲ ಏನೂ ಇಲ್ಲ, ಸಡನ್ಲಿ ಒಂದು ದಿವಸ ಹೋಗಿ ಅವ್ರು ತೊಗೊಂಬಂದಿದ್ದು ಲಾಕೆಟ್ನ. ತುಂಬ ಚೆನ್ನಾಗಿದೆ, ತುಂಬ ಕ್ಯೂಟಾಗಿದೆ. ಇದು ಕೂಡ ಅಷ್ಟೇ BB ಜ್ಯುವೆಲ್ಲರ್ಸಲ್ಲೂ ಎಲ್ಲೋ ತೊಗೊಂಡಿದ್ದು ಅಂತ ಅನ್ಕೊತೀನಿ ಇದು. ಆ್ಯಂಡ್ ನೆಕ್ಸ್ಟ್ ಬಂದು ಅಗೇನ್ ಅವರ ಲಚ್ಚು ಅಮ್ಮ ಮತ್ತು ಅವರ ಚಿಕ್ಕಪ್ಪ ಇಬ್ಬರು ಸೇರಿಕೊಂಡು ಈ ಒಂದು ಬ್ರೇಸ್ಲೆಟ್ನ ಗಿಫ್ಟ್ ಮಾಡಿದರು. ಸಿಂಬಾ ನಾಮಕರಣಕ್ಕೆ ಗಿಫ್ಟ್ ಮಾಡಿದ್ದು ಬ್ರೇಸ್ಲೆಟ್ ಈ ರೀತಿಯಾಗಿದೆ ನೋಡಿ, ಚೆನ್ನಾಗಿದೆ. ಇದು ಕೂಡ ಬ್ರೇಸ್ಲೆಟ್ ತುಂಬ ಚೆನ್ನಾಗಿದೆ, ಸಖತ್ತಾಗಿದೆ. ಒಂಥರ ಅವ್ನ ಚೈನ್ಗೆ ಮತ್ತು ಈ ಬ್ರೇಸ್ಲೆಟ್ಗೆ ಎಕ್ಸಾಕ್ಟ್ ಮ್ಯಾಚ್ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಇದು ಕೂಡ ಮತ್ತು ಗಟ್ಟಿ ಇದೆ ಬ್ರೇಸ್ಲೆಟ್, ಸಖತ್ ಗಟ್ಟಿ ಇದೆ. ಸೊ ಈ ಒಂದು ಬ್ರೇಸ್ಲೆಟ್ ತೊಗೊಂಬಂದಿದ್ರು. ಆ್ಯಂಡ್ ನನ್ನ ಸಿಂಬಾ ಮರಿ ಈ ಬ್ರೇಸ್ಲೆಟ್ನ ಜಾಸ್ತಿ ಹಾಕ್ಕೊಂಡಿಲ್ಲ, ಅವನ ಇದ್ರ ದಿವಸ ನಾಮಕರಣ ದಿವಸ ಹಾಕ್ಕೊಂಡಿರೋದು ಅಷ್ಟೇ ಅವನು. ಅದರಲ್ಲೂ ಏನಾಗಿತ್ತು ಗೊತ್ತಾ, ಸಿಂಬಾದು ನಾಮಕರಣ ದಿವಸ ಅವನಿಗೆ ಚೈನು ಮತ್ತು ಅವ್ರ ಚಿಕ್ಕಪ್ಪ ಕೊಟ್ಟಿರೋ ಈ ಪೆಂಡೆಂಟ್ ಎಲ್ಲ ಹಾಕಿದ್ವಿ. ಆ್ಯಕ್ಚುಲಿ ಚೈನ್ ಬರೋದಕ್ಕಿಂತ ಮುಂಚೆನೇ ಅವನಿಗೆ ಪೆಂಡೆಂಟ್ ಗಿಫ್ಟ್ ಆಗಿತ್ತು ಆಯಿತಾ. ಸೊ ಅದಕ್ಕೆ ಮಮ್ಮಿ ಪೆಂಡೆಂಟ್ ತಗೊಳ್ಳಿಲ್ಲ ಅವಾಗ. ಸೊ ಪೆಂಡೆಂಟು ಚೈನ್ ಎಲ್ಲ ಹಾಕಿದ್ವಿ. ಅವಾಗ ಏನಾಯಿತು, ನಾಮಕರಣದಲ್ಲಿ ಆ್ಯಸ್ ಯೂಶ್ವಲ್ ಎಲ್ಲರೂ ಎತ್ಕೊಂಡು ಆ ಥರ ಬಿಸಿ ಇದರಲ್ಲಿ ಅವನು ಯಾರೂ ಬಿಚ್ಚಿಲ್ಲ, ಬಟ್ ಅದು ಬಿಚ್ಕೊಂಡ್ಬಿಟ್ಟು ಚೈನ್ದು ಹುಕ್ಕೆಲ್ಲ ಬಿಚ್ಕೊಂಡ್ಬಿಟ್ಟು ಪೆಂಡೆಂಟ್ ಒಂದು ಕಡೆ ಬಿದ್ದೋಗ್ಬಿಟ್ಟಿದೆ, ಮತ್ತು ಚೈನ್ ಒಂದು ಕಡೆ ಬಿದ್ದೋಗಿದೆ. ಚೈನ್ ಒಂದು ಕಡೆ ಬಿದ್ದೋಗಿತ್ತು ಅಂದರೆ
ಪೆಂಡೆಂಟ್ ಒಂದು ಕಡೆ ಬಿದ್ದೋಗಿದೆ ಆ್ಯಂಡ್ ಅರುಣ್ ಸಿಂಬನ ಇಟ್ಕೊಂಡು ಹಿಂಗೆ ಕೂತ್ಕೊಂಡಿದ್ರು. ಚೈನ್ ಹಿಂಗೆ ಕಸ್ಕೊಂಡು ಅರುಣ್ ಕೈಗೆ ಬಿತ್ತು. ಸರಿ ಚೈನ್ ಏನೋ ಸಿಕ್ಬಿಡ್ತು, ಪೆಂಡೆಂಟ್ ಎಲ್ಲಿ ಅಂತ ಹುಡುಕ್ತಾ ಇದ್ದೀವಿ. ಆಮೇಲೆ ಫೈನಲಿ ಅದೆಲ್ಲೋ ಒಂದು ಮೂಲೆಯಲ್ಲಿ ಬಿದ್ದಿತ್ತು. ಅಲ್ಲಿಂದ ಯಾರೋ ಗೊತ್ತಿಲ್ಲ, ಯಾರು ಹುಡುಕೊಂಡು ತೊಗೊಂಬಂದು ಕೊಟ್ಟರೋ ಗೊತ್ತಿಲ್ಲ, ಬಟ್ ಸಿಕ್ತು ಫೈನಲಿ. ಸೊ ಆ ರೀತಿ ಆಗಿತ್ತು. ಅದಕ್ಕೆ ಮಕ್ಕಳಿಗೆ ನೋಡಿ, ಈ ಕೆಲವೊಂದು ಕಾರಣದಿಂದನೇ ಅವ್ರಿಗೆ ಗೋಲ್ಡ್ ಹಾಕೋದಕ್ಕೆ ಭಯ ಆಗೋದು. ಆ್ಯಂಡ್ ಇದು ಆ್ಯಸ್ ಯೂಶುವಲ್ ನಾನು ಹೇಳಿದ್ನಲ್ಲ, ಸೊ ಅದಕ್ಕೇ ನಾವು ಸ್ವಲ್ಪ ಕಡಿಮೆನೇ ಮಕ್ಕಳಿಗೆ ಗೋಲ್ಡ್ ಹಾಕೋದು. ಬಿಕಾಸ್ ನಮ್ಮ ಮಕ್ಕಳು ಇನ್ನೊಂದೇನಪ್ಪ ಅಂದರೆ ಅವ್ರು ಒಂದು ಕಡೆ ನಿಲ್ತಿರೋ ಜಾಗದಲ್ಲಿ ನಿಲ್ಲೋದಿಲ್ಲ, ಬರೀ ಓಡ್ತಾ ಇರ್ತಾರೆ ಅಲ್ಲಿ ಇಲ್ಲಿ, ಲೈಕ್ ಕಂಪ್ಲೀಟ್ ಫುಲ್ ಎಕ್ಸ್ಪ್ಲೋರ್ ಮಾಡಿಬಿಡ್ಬೇಕು ಆ ಜಾಗನ ಅವರು, ಆ ಥರ ಓಡ್ತಾರೆ. ಅದಕ್ಕೆ ನಾವು ಒಂದು ಸ್ವಲ್ಪ ಅವಾಯ್ಡ್ ಮಾಡ್ತೀವಿ ಅವ್ರಿಗೆ ಗೋಲ್ಡ್ ಹಾಕೋದು. ಆ್ಯಂಡ್ ಎಸ್ ದಟ್ ಪಾರ್ಟ್. ಸೊ ಬ್ರೇಸ್ಲೆಟ್ ನೋಡಿ ಈ ರೀತಿಯಾಗಿದೆ. ಇದು ಕೂಡ ಇವಾಗ ಸಿಂಬಾಗೆ ಆಗುತ್ತೆ, ಅವ್ನ ಕೈ ಇನ್ನೂ ಇಷ್ಟೇ ಇರೋದು. ಸೊ ಆಗುತ್ತೆ ಅವನಿಗೆ, ಬಟ್ ಗಟ್ಟಿ ಇದೆ, ಸಖತ್ ಚೆನ್ನಾಗಿದೆ ಇದು ಬ್ರೇಸ್ಲೆಟ್. ಸೊ ಇದು ಆ್ಯಂಡ್ ಅದಾದಮೇಲೆ ಸಿಂಬಾ ಅವರ ಸೋದ್ರ ಮಾವ ಅಂದರೆ ನಮ್ಮ ಅಣ್ಣ, ನಮ್ಮ ದೊಡ್ಡಪ್ಪನ ಮಗ ಪ್ರತಾಪ್ ಅಂತ ಇದ್ದಾನೆ. ಸೊ ಅವನು ತಗೊಂಬಂದು ಗಿಫ್ಟ್ ಮಾಡಿದ್ದು ಸಿಂಬಾಗೆ ಈ ಒಂದು ಗೋಲ್ಡ್ ರಿಂಗ್. ಸೊ ಇಷ್ಟು ಗೈಸ್. ಸೊ ಇದೊಂದು 3 ರಿಂಗ್ಸ್, ಒಂದು ಚೈನ್, ಒಂದು ಪೆಂಡೆಂಟ್, ಒಂದು ಬ್ರೇಸ್ಲೆಟ್. ಇದಿಷ್ಟು ಸಿಂಬಾದು, ಇದಿಷ್ಟು ನೋಡಿ, ಇದಿಷ್ಟು ಸಿಂಬಾದು, ಇದಿಷ್ಟು ಲಕ್ಷಿತದು. ಎಸ್ ಗೈಸ್. ಸೊ ಈ ರೀತಿಯಾಗಿದೆ ಇವರ ಚೈನ್ಸ್, ಇವರ ಬ್ರೇಸ್ಲೆಟ್ಸ್, ಪ್ಯಾಟರ್ನ್ಸ್, ಡಿಸೈನ್ಸ್ ಎಲ್ಲ ತೋರಿಸಿದ್ದೀನಿ. ಐ ಹೋಪ್ ನಿಮಗೆ ಇಷ್ಟ ಆಗಿರುತ್ತೆ ಅಂತ. ತುಂಬ ಟೈಮಿಂದ ನನಗೆ ಕೇಳ್ತಾ ಇದ್ರಿ ಮಕ್ಕಳು ಗೋಲ್ಡ್ ತೋರಿಸಿ ಅಂತ. ಸೊ ಫೈನಲಿ ತೋರಿಸಿದ್ದೀನಿ. ಆ್ಯಂಡ್ ಬನ್ನಿ ಇವಾಗ ವಿಡಿಯೋನ ಕಂಟಿನ್ಯೂ ಮಾಡೋಣ. ನೇತಿಗೆ ಎಷ್ಟೊಂಥರ ಸೀರೆ ಇಲ್ಲಿದ್ದು ಅಲ್ಲ, ಎಲ್ಲ ತೊಗೊಂಡು ಹೋಗೋಣ ಅಂತ ಹೇಳ್ಬಿಟ್ಟು. ಅಂದರೆ ಸ್ವಲ್ಪ ಸೀರೆ ನನ್ನವು ಇಲ್ಲಿದ್ದು, ಸೊ ಅದನ್ನ ತೊಗೊಂಡು ಹೋಗ್ತೀನಿ. ಆ್ಯಂಡ್ 2 ಸೀರೆ ಬಂದು ಲಚ್ಚು ಆ್ಯಕ್ಚುಲಿ ಧರ್ಮಸ್ಥಳಕ್ಕೆ ಹೋಗಿದ್ದಾಳೆ ಅಂತ ಹೇಳಿದ್ನಲ್ಲ, ಬೆಳಗ್ಗೆ ಅವಳು ಅಲ್ಲಿ ಒಂದು ಮದುವೆ ಇತ್ತು ಅವಳ ಫ್ಯಾಮಿಲಿ ಮೆಂಬರ್ದು ಅಂತ ಹೇಳ್ಬಿಟ್ಟು ಹೋಗಿದ್ದಾರೆ. ಸೊ ನಾಳೆ ರಿಸೆಪ್ಷನ್ ಅಂತೆ, ಅದಕ್ಕೆ 2 ಸೀರೆನ ಪಿನ್ ಮಾಡಿ ಇಡುವಕ್ಕ ಅಂತ ಹೇಳ್ಬಿಟ್ಟು ಹೋಗಿದ್ದಾರೆ. ಬಿಕಾಸ್ ಅವಳಿಗೆ ಸ್ಯಾರಿ ಡ್ರೇಪಿಂಗ್ ಎಲ್ಲ ಸ್ವಲ್ಪ ಬರಲ್ಲ. ಸೊ ಅದಕ್ಕೆ ಇವಾಗ 2 ಸೀರೆನ ಪಿನ್ ಮಾಡಿರ್ತೀನಿ. ಅವಳು ತೋರ್ಸೋಕ್ಕಿಂತ ಮುಂಚೆ ನಾನೇ ತೋರಿಸ್ಬಿಡ್ತೀನಿ. ಬಟ್ ಇದು ಲಚ್ಚುದು ಎಂಗೇಜ್ಮೆಂಟ್ ಸ್ಯಾರಿ ಗೈಸ್. ಇದು ಎಂಗೇಜ್ಮೆಂಟ್ ಅರುಣ್ ಅವ್ರು ತಗೊಟ್ಟಿರ್ತಾನೆ ಇದು. ಆ್ಯಕ್ಚುಲಿ ಲಚ್ಚುಗೆ ಗ್ರೀನ್ ಅಷ್ಟು ಇಷ್ಟ ಆಗಲ್ಲ ಕಲರು, ಬಟ್ ಇದು ಚೆನ್ನಾಗಿ ಕಾಣಿಸ್ತೈತೆ ಅಲ್ವೇ ನಂದು. ಸೀರೆ ಚೆನ್ನಾಗೈತೆ, ಅದೇ ಬ್ಲೌಸ್ ಒಂದು ಸ್ವಲ್ಪ ಎಡವಟ್ಟಾಗ್ಬಿಟ್ಟು. ಬ್ಲೌಸ್ ಅಂದರೆ ಈ ಥರ ಡಿಸೈನ್ ಆ್ಯಕ್ಚುಲಿ ಇದು ಇವಾಗ ಪರವಾಗಿಲ್ಲ. ಸ್ಟಾರ್ಟಿಂಗ್ ಡಿಸೈನ್ ಮಾಡಿದಾಗ ಸರಿಯಾಗಿ ಅಂದರೆ ನಾವು ಸರಿಯಾಗಿ ಡಿಸೈನ್ ಹೇಳಿರಲಿಲ್ಲ ಅವ್ರಿಗೆ. ಅವ್ರ ಇನ್ಪುಟ್ಸ್ ಹಾಕ್ಬಿಟ್ಟು ಆಮೇಲೆ ಸ್ವಲ್ಪ ಚೆನ್ನಾಗಿ ಮಾಡಿಕೊಟ್ರು. ಮತ್ತೆ ಇದ್ರ ಮೇಲೆ ಈ ಥರ ಕಾಂಟ್ರಾಸ್ಟ್ ಡಿಸೈನಿಂಗೇ ಮಾಡಬೇಕಿಲ್ಲ ಅಂದರೆ ಅದು ಕಾಣಲ್ಲ. ಪ್ಲೇನ್ ಮಾಡಿದ್ರು ಚೆನ್ನಾಗಿ ಕಾಣಿಸ್ತಿತ್ತೇನೋ, ಬಿಕಾಸ್ ಇದು ಆ್ಯಕ್ಚುಲಿ ಅದು ಫುಲ್ ಪ್ಲೇನ್ ಮಾಡಿದ್ರು ಚೆನ್ನಾಗಿ ಕಾಣಿಸ್ತಿತ್ತೇನೋ, ಬಿಕಾಸ್ ಇದು ಕಂಪ್ಲೀಟ್ ಸ್ಯಾರಿ ನೋಡಿ ಈ ರೀತಿಯಾಗಿದೆ. ಲಚ್ಚು ಎಂಗೇಜ್ಮೆಂಟ್ ಬ್ಲಾಗಿಂದಾನು ಯಾರಾದರೂ ಸಬ್ಸ್ಕ್ರೈಬರ್ ಇದ್ದರೆ ಅವ್ರಿಗೆ ಗೊತ್ತಿರುತ್ತೆ ಲಚ್ಚುದು ಈ ಎಂಗೇಜ್ಮೆಂಟ್ ಸ್ಯಾರಿ ಬಗ್ಗೆ. ಕ್ಲೋಸ್ ಅಪ್ ತೋರಿಸ್ತೀನಿ. ಇದು ಒಂಥರ ಇದರಲ್ಲಿ ಸಿಲ್ವರ್ ಜರಿ ಇದು ಸ್ವಲ್ಪ. ನನ್ನ ಮೇಲೆ ಹೇಗೆ ಕಾಣಿದ್ರೆ ಗ್ರೀನ್ ನಾನು ನೋಡ್ತಾ ಇದ್ದೀನಿ. ನಾನು ದಪ್ಪಾಗಿ ಯಾಕೆ ಕಾಣ್ತಾ ಇದ್ದೀನಿ ನಿನ್ನ ವಿಡಿಯೋಲಿ ಅಂತ, ಬಟ್ ದಪ್ಪ ಕಾಣಿಸ್ತಾ ಇದೆಯಾ? ನಾನು ಗೈಸ್ ಆ್ಯಕ್ಚುಲಿ ಏನು ಗೊತ್ತಾ, ನಾನು ಇಷ್ಟು ದಪ್ಪ ಇಲ್ಲ, ಬಟ್ ನಾನು ಲೆನ್ಸ್ಗೆ ಇಷ್ಟು ಹತ್ತಿರ ನಿಂತ್ಕೋತೀನಲ್ಲ ಅವಾಗ ಹಿಂಗೆ ಕಾಣಿಸ್ತೀನಿ. ಬಟ್ ದೂರ ನಿಂತ್ಕೊಂಡ್ರೆ ಚೆನ್ನಾಗಿ ಕಾಣಿಸ್ತೀನಿ. ಎನಿವೇಸ್ ಇವಾಗ ನನಗೆ ನೀನು ಹೆಲ್ಪ್ ಮಾಡಬೇಕು ಒಂದು ಸ್ವಲ್ಪ, ಬಿಕಾಸ್ ಇದು ನಾನು ಒಬ್ಳು ಕೈ ಮಾಡೋಕ್ಕಾಗಲ್ಲ. ನಾನು ಹೋಯ್ತಾ ಇದ್ದೀನಿ. ನಂದು ನೀನು ನಿಜವಾಗ್ಲೂ ಒಬ್ಳು ಕೈ ಮಾಡೋಕ್ಕಾಗಲ್ಲ. ಮತ್ತೆ ನೀನು ಇಷ್ಟೊತ್ತು ಏನು ಮಾಡ್ತಾ ಇದ್ದೆ? ನೀನು ಊಟ ಮಾಡ್ತಾ ಇದ್ದಿಲ್ಲ ಇವಾಗ 7 ನಿಮಿಷ ನೋಡಿ ಹೆಂಗೆ ಹಿಂಗೆ ಜಗಳ ಆಡ್ತಾಳೆ. ಜಗಳ ಎಲ್ಲ ಟೈಮ್ ಪಾಸ್ ಮಾಡ್ತಿದ್ವಿ ಇಷ್ಟೊತ್ತು ಸುಮ್ಮನೆ ಇದು. ಲಕ್ಷಿತ್ ಯಾವುದು ಫೋನ್ ಮಾಡ್ತಾ ಇದ್ದು ತಗೋ. ಲಕ್ಷಿತ್ ಬಾಯ್ಲಿ ಎಲ್ರಿಗೂ ಹಾಯ್ ಹೇಳೋಣ ನಾವು ಇಬ್ರು ಸೇರಿ. ಬಾ ಡ್ರಾವರಲ್ಲಿ ವೇಟ್, ಬಾಯ್ಲಿ ಹಾಯ್ ಹೇಳು ಎಲ್ರಿಗೂ. ಹಾಯ್, ಚೆನ್ನಾಗಿದ್ದೀರಾ? ಕಾಫಿ ಆಯ್ತಾ? ಬನ್ನಿ ಎಲ್ರು ಪಿಜ್ಜಾ ತಿನ್ನಕ್ ಬನ್ನಿ, ದೋಸೆ ತಿನ್ನಕ್ ಬನ್ನಿ. ದೋಸೆ ತಿನ್ನಕ್ ಬನ್ನಿ. ಹೇಳು ಕರೆಕ್ಟಾಗಿ. ಬನ್ನಿ ಎಲ್ಲರೂ ಪಿಜ್ಜಾ ತಿನ್ನಕ್ ಬನ್ನಿ, ದೋಸೆ ತಿನ್ನಕ್ ಬನ್ನಿ, ಪಾವ್ ಭಾಜಿ ತಿನ್ನಕ್ ಬನ್ನಿ. ಎಲ್ಲರೂ ಒಬ್ಬ ಇದ್ದಾನೆ ಇವಾಗಿನ್ನೂ ಎದ್ದವ್ರೆ. ಸೊ ಗೈಸ್ ನಾನು ಯಾವ ರೀತಿಯಾಗಿ ಪಿನ್ ಮಾಡ್ತೀನಿ ಅಂತ ನಿಮಗೆ ತೋರಿಸ್ತೀನಿ. ಪ್ರೀ ಪ್ಲೀಟಿಂಗ್ ಆಯ್ತಾ. ಆ್ಯಕ್ಚುಲಿ ನಾನು ಯೂಶ್ವಲಿ ನಾವು ಅರುಣಾಗೆ ಹೇಳ್ತೀವಿ, ಬಿಕಾಸ್ ಇದು ತುಂಬ ಸ್ವಲ್ಪ ಲೆಂದಿ ಪ್ರಾಸೆಸ್. ನಂಗೆ ಅಷ್ಟು ನೀಟಾಗಿ ಬರಲ್ಲ, ಬಟ್ ಪರವಾಗಿಲ್ಲ, ಮ್ಯಾನೇಜೇಬಲ್ ಥರ ಮಾಡ್ಕೋಬೋದು. ಇದು ಚಿಕ್ಕ ಇನ್ನೊಂದು ನೋಡ್ರಿ. ಹಾಯ್ ಹಾಯ್ ಇಡು ಮಕ್ಕಳಿಗೆ. ಹಾಯ್
ಫೇವ್ರೆಟ್. ಅಕ್ಕ ಪ್ಲೇಟಿಂಗ್ ಮಾಡೋ ಅಷ್ಟಕ್ಕೆ ನಾಳೆ ಆಗುತ್ತೆ. ಪ್ಲೇಟಿಂಗು ಸೊ ಗೈಸ್, ಈ ರೀತಿಯಾಗಿ ಪ್ಲೀಟಿಂಗ್ನ ಮಾಡೋದು ನಾನು ನೋಡ್ಬೋದು. ಫಸ್ಟು ಈ ಸೆರಗಿಂದ ಪಿನ್ ಹಾಕ್ಕೊಂಡು ಬರ್ತೀನಿ ನೀಟಾಗಿ, ಒಂಥರ ಕೈಯಲ್ಲೇ ಐರನ್ ಮಾಡೋ ಥರ ಐರನ್ ಮಾಡಿಬಿಡ್ತೀನಿ ಗೈಸ್. ಒಂದು ಸ್ವಲ್ಪ ಏನಾದರೂ ನಿಲ್ತಾ ಇಲ್ಲ ಅಂತಂದರೆ ಐರನ್ ಬಾಕ್ಸ್ನ ಇಲ್ಲಾಂದರೆ ಸ್ಟ್ರೈಟ್ನರ್ನ ಯೂಸ್ ಮಾಡ್ತೀನಿ. ಸೊ ಈ ರೀತಿ ಒಬ್ಬರು ಯಾರಾದರೂ ಹೆಲ್ಪ್ಗಿದ್ರೆ ಸ್ವಲ್ಪ ಈಸಿ ಆಗುತ್ತೆ. ಆ್ಯಂಡ್ ನೋಡ್ತಾ ಇದ್ರಲ್ಲ, ಇದೇ ರೀತಿಯಾಗಿ ಸೆರಗೆಲ್ಲ ಐರನ್ ಮಾಡಿದ್ಮೇಲೆ ಮತ್ತು ಕೆಳಗಡೆ ನೆರಿಗೆನೂ ಕೂಡ ಐರನ್ ಮಾಡಿಬಿಟ್ಟು ಅದನ್ನು ಕೂಡ ಪ್ಲೀಟ್ ಮಾಡಿಬಿಟ್ಟು ಅದನ್ನು ಕೂಡ ಪಿನ್ ಅಪ್ ಮಾಡಿಬಿಡ್ತೀನಿ. ಅದು ಈಸಿ ಆಗುತ್ತೆ, ನೆಕ್ಸ್ಟ್ ಡೇ ಉಟ್ಕೊಳ್ಳೋಕ್ಕೆಲ್ಲ ತುಂಬಾ ಈಸಿ ಆಗುತ್ತೆ. ಸೊ ಅದಕ್ಕೆ ಈ ರೀತಿಯಾಗಿ ಮಾಡಿಟ್ಬಿಡ್ತೀನಿ. ಓಕೆ ಗಾಯ್ಸ್, ಸೊ ಟೈಮ್ ಆಯಿತು ಆ್ಯಂಡ್ ನೋಡ್ಬೋದು ಹೊರಗಡೆ ಕತ್ಲೆ ಕೂಡ ಆಯಿತು. ಇವಾಗ ಹೊರಡೋ ಟೈಮ್ ಆಯಿತು ನಮ್ಮದು, ಆಲ್ಮೋಸ್ಟ್ 7:30. ಆ್ಯಂಡ್ ಡ್ಯಾಡಿ ಬಂದಿದ್ದಾರೆ, ಮಮ್ಮಿ ಮತ್ತು ನಂದು ಅಂಗಡಿ ಹತ್ರ ಹೋಗಿದ್ದಾರೆ. ಸೊ ಡ್ಯಾಡಿ ಬಾಯ್ ಬಾಯ್ ಟಾಟಾ ಬಾಯ್ ಬಾಯ್ ಹೇಳಕ್ಕೆ ಬಂದಿದ್ದಾರೆ. ನಮ್ಮಪ್ಪ ಬರ್ತಾ ಏನೆಲ್ಲ ತೊಗೊಬಂದಿದ್ದಾರೆ ನೋಡಿ ಗೈಸ್. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಪಿಜ್ಜಾ. ಯಾರೆಲ್ಲ ಅಮ್ಮಾಸ್ ಇಟಾಲಿಯನ್ ಪಿಜ್ಜಾನ ಟ್ರೈ ಮಾಡಿಲ್ಲ, ಡೆಫಿನೆಟ್ಲಿ ಒಮ್ಮೆ ಟ್ರೈ ಮಾಡಿ. ಮತ್ತೆ 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 ಹೋಗ್ಬಿಟ್ಟು ತಿಂತಾ ಇರ್ತೀರಾ. ಸೊ ನಂಗೆ ತುಂಬ ಪಿಜ್ಜಾ ತಿನ್ನಬೇಕು ಅಂತ ಅನಿಸ್ತಿತ್ತು. ಸೌಂಡ್ ಕಡಿಮೆ ಕೊಡು. ನಾನು ಪನ್ನೀರ್ ತಿನ್ಬಿಟ್ಟ, ಒಂಚೂರು ಸೌಂಡ್ ಕಡಿಮೆ ಕೊಡು ಫಸ್ಟು. ಬೇಗ ಬೇಗ ಕೊಡು. ಸೊ ನನಗೆ ತುಂಬ ಟೈಮಿಂದ ಪಿಜ್ಜಾ ತಿನ್ನಬೇಕು ಅಂತ ಅನಿಸ್ತಾ ಇತ್ತು, ಅದಕ್ಕೆ ನಮ್ಮಮ್ಮ ಪಿಜ್ಜಾ ಕೊಟ್ಟು ಕಳಿಸಿದ್ದಾರೆ. ಆ್ಯಂಡ್ ಇಲ್ಲಿ ನೋಡಿ ಗೈಸ್, ನಮ್ಮಪ್ಪ ಅಯ್ಯಪ್ಪ ಒಂದಿಷ್ಟು ತರಕಾರಿ ತಂದಿದ್ದಾರೆ. ಅದೇನೇನೋ ತರಕಾರಿ, ಕೆಲವೊಮ್ಮೆ ನಾನು ಆ ತರಕಾರಿನ ತಿನ್ನೋದು ಇಲ್ಲ, ಆ ತರಕಾರಿನೂ ತಂದುಬಿಟ್ಟಿರುತ್ತೆ. ನಾನು ಬೇಡ ಅಂತ ಹೇಳಿದ್ರು ಕೇಳ್ತಾ ಇಲ್ಲ. ಮನೇಲಿ ಅಷ್ಟು ತರಕಾರಿ ಇದೆ, ಇವಾಗ ಇಲ್ಲೂ ತರಕಾರಿ ತುಂಬಿದೆ. ಸೊ ಅದಕ್ಕೆ ಅದನ್ನು ಎಲ್ಲ ಪ್ಯಾಕ್ ಮಾಡಿ ಇಲ್ಲಿ ನಿಂತಿರುತ್ತೆ, ನಾನು ಎಲ್ಲನೂ ತೊಗೊಂಡು ಹೋಗಬೇಕು, ಇಲ್ಲಿ ಏನೂ ಇಟ್ಟೋಗ್ಬಾರ್ದು. ಆ ಥರ ಕಲ್ಲಂಗಡಿ ಹಣ್ಣಂತೆ, ಈರುಳ್ಳಿ, ಅದು ಇದು. ಆ್ಯಂಡ್ ನಮ್ಮಮ್ಮ ಸಾಂಬಾರು ಮಾಡಿದ್ರಲ್ಲ ಮಧ್ಯಾಹ್ನ, ಸೊ ಆ ಸಾಂಬಾರು ಕೂಡ ಜಾಸ್ತಿ ಇದೆ. ಸೊ ಸಾಂಬಾರು ಎಲ್ಲ ಆ್ಯಕ್ಚುಲಿ ಎಲ್ಲ ಹೆಣ್ಮಕ್ಳಿಗೂ ಹೀಗೆ ಅನ್ಸುತ್ತಲ್ವ, ಅಮ್ಮನ ಮನೆಯಿಂದ ಹೋಗಬೇಕಾದ್ರೆ ಒಂದಿಷ್ಟು ತುಂಬ ಕಳಿಸ್ತಾರೆ. ಸೊ ನಮ್ಮ ಅಮ್ಮನ ಮನೆಯಿಂದನೂ ಹೋಗಬೇಕಾದ್ರೆ ನೋಡಿ ಒಂದಿಷ್ಟು ತುಂಬ ಕಳಿಸ್ತಾರೆ. ನಾನೆನ್ನೆ ಬಂದಿದ್ದು ಬರೀ ಇದೊಂದು ಬ್ಯಾಗ್ ತೊಗೊಂಡು, ಇವಾಗ ಹೋಗ್ತಾ ಇರೋದು ಒಂದಿಷ್ಟೆಲ್ಲ ತೊಗೊಂಡು. ಎನಿವೇ, ಸೊ ತುಂಬ ಟೈಮ್ ಆದಮೇಲೆ ಬಂದಿದ್ನಲ್ಲ, ಸೊ ಎಲ್ಲ ಜಾಸ್ತಿ ಪ್ರೀತಿ ಉಕ್ಕಿ ಉಕ್ಕಿ ಬರ್ತದೆ, ಉಕ್ಕಿ ಉಕ್ಕಿ ಎಲ್ಲನೂ ಕಳಿಸ್ತಾ ಇದ್ದಾರೆ. ಏನು ಮಾಡ್ತಾಯಿದ್ದೀನಿ ನೋಡಿ, ಮುದ್ದೆ ಮಾಡ್ತಿದ್ದೆ ತಾನೇ ನಾನು. ಯಾಕೆ ನೀನು ಊಟ ಮಾಡಲಿಲ್ವಾ? ಅಯ್ಯೋ ನಮ್ಮ ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್. ಸೊ ಬಂದ್ವಿ ಮನೆಗೆ. ಆ್ಯಂಡ್ ಮನೆಗೆ ಬಂದ ತಕ್ಷಣ ಫಸ್ಟು ಪಿಜ್ಜಾನ ಒಂದು ಸ್ವಲ್ಪ ಬಿಸಿ ಮಾಡ್ತಾ ಇದ್ದೀನಿ, ಬಿಕಾಸ್ ತಣ್ಣಗಾಗೋಯ್ತು. ನಮ್ಮಪ್ಪ ಅವಾಗ ತಂದು ಕೊಟ್ಟಿತ್ತಲ್ವಾ, ಆಲ್ಮೋಸ್ಟ್ 1 hour ಆಯಿತು. ಸೊ ತಣ್ಣಗಾಗೋಗಿದೆ, ಅದಕ್ಕೆ ಸ್ವಲ್ಪ ಬಿಸಿ ಮಾಡ್ತಾ ಇದ್ದೀನಿ ತವೆ ಮೇಲೆ ಇಟ್ಟು. ಆ್ಯಕ್ಚುಲಿ ಇದು ಓವನಲ್ಲಿ ಬಿಸಿ ಮಾಡಬೇಕು, ಬಟ್ ನಮ್ಮ ಮನೇಲಿ ಓವನ್ ಇಲ್ಲಲ್ಲ. ಸೊ ಅದಕ್ಕೆ ತವೆನಲ್ಲೇ ಸ್ವಲ್ಪ ಬಿಸಿ ಮಾಡ್ತಾ ಇದ್ದೀನಿ. ಆ್ಯಂಡ್ ಫೈನಲಿ ಬಂದ್ವಿ ಮನೆಗೆ. ಮನೇಲಿ ನೋಡಿದ್ರೆ ಒಂದಷ್ಟು ಕೆಲಸ ಇದೆ ಕಿಚನಲ್ಲಿ. ರೀ ಆ್ಯಕ್ಚುಲಿ ಪುನೀತು ಅಲ್ಲೇ ಇದ್ದರು. ಇವತ್ತು ಬೆಳಗ್ಗೆ ಬಂದರು, ಅವ್ರಿಗೆ ಒಂದು ಸ್ವಲ್ಪ ಆಫೀಸ್ ಕೆಲಸ ಇತ್ತು ಅಂತ ಹೇಳ್ಬಿಟ್ಟು ಬೆಳಗ್ಗೆ ಬಂದರು. ರೀ ಹೆಂಗಿತ್ತು ಇಡೀ ದಿನ ನಾವು 3 ಜನ ಇಲ್ಲದಂತೆ? ಹಂಗೆ ಟೈಮ್ ಪಾಸ್. ಸ್ವಲ್ಪ ಕೂಲ್ ಆಗಿತ್ತು. ನಾನು ಎಲ್ಲೋ ಬೇಜಾರಾಯಿತು, ಮನೆಯಲ್ಲಿ ಒಬ್ಬನೇ ಇದ್ದೆ, ಆ ಥರ ಹೇಳ್ತೀಯ ಅಂತ ಅಂದ್ಕೊಂಡ್ರೆ ಸ್ವಲ್ಪ ಕೂಲಾಗಿತ್ತಂತೆ. ಹೇಳ್ರಿ, ಏನಾದರೂ ಮಾತಾಡ್ರಿ. ಚೆನ್ನಾಗಿತ್ತು ಆ್ಯಕ್ಚುಲಿ. ಒಂದು ಸ್ವಲ್ಪ ನಂದೇನೇನು ಕೆಲಸ ಇರ್ತದೆಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡೆ. ನಾವಿದ್ರೆ ಮುಗಿಸ್ಕೊತಾ ಇರ್ಲಿಲ್ವಾ? ಇವತ್ತು ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಬೇರೆ ಇತ್ತು. ಇದೆ ಅಲ್ಲ, ನಡೀತಾ ಇದೆಯಲ್ಲ? ಇನ್ನು ನಡೀತಾ ಇದೆ. ಏನಿದೆ, ಯಾರು ಏನು ಎಷ್ಟು ಇಂಡಿಯಾ ವಿನ್ ಆಗ್ತಾರೆ ಅಂತ. ಹೌದಾ? ಅದಕ್ಕೆ ಟಿವಿ ಆಫ್ ಮಾಡ್ಕೊಂಡು ಕೂತಿರೋದು ಪುಣ್ಯಾತ್ಮ. ನೋಡ್ತಿರ್ಲಿಲ್ವಾ ನೀನು? ಎಲ್ಲಿ ಫೋನಲ್ಲಿ ನೋಡ್ತಿದ್ದ ಮಲ್ಕೊಂಡು? ಲ್ಯಾಪ್ಟಾಪಲ್ಲಿ. ಆ್ಯಂಡ್ ಆ್ಯಕ್ಚುಲಿ ನಾನು ಇಲ್ಲಿ ಆ್ಯಕ್ಚುಲಿ ಎಷ್ಟೊಂದು ಹೇಳ್ಬಿಟ್ಟೆ. ಸೊ ಇವತ್ತು ಮನೆಯಲ್ಲೇ ಇದ್ದಿದ್ರೆ ಕಿಚನ್ ಒಂದು ಸ್ವಲ್ಪ ಮೇಕ್ ಓವರ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ರಾತ್ರಿ ನೆನ್ನೆ ಅಲ್ಲಿಗೆ ಹೋದ ಮಮ್ಮಿ ಬಂದಿದ್ರಾ, ಇವ್ನು ಹೊಟ್ಟೋಗ್ಬಿಟ್ಟಿದ್ದ ಮಮ್ಮಿ ಜೊತೆ. ಸೊ ಇವ್ರನ್ನ ಕರ್ಕೊಂಬರೋಕ್ಕೆ ಅಂತ ನಾವು ಹೋಗಲೇಬೇಕಿತ್ತು, ಬಿಕಾಸ್ ನಾಳೆ ಸ್ಕೂಲ್ ಇದೆಯಲ್ಲ. ರೀ ನಾಳೆ ಆಫೀಸ್ ಇದೆಯಾ ರೀ? ಆಫೀಸ್ಗೆ ಹೋಗ್ತೀನಿ ನಾಳೆ, ನಿಜವಾಗ್ಲು? ಹೌದು. ಏಕೆ? ಕೆಲಸ ಈ 3 ದಿನ ರಾಬ್ ಇರಲ್ಲ, ನಾನು ಹೋಗ್ಲೇಬೇಕು. ಹೌದಾ? ಓಕೆ. ಪುನೀತ್ ಇದ್ರೆ ಅದು ಸ್ವಲ್ಪ ಕಿಚನ್ದು ಲೈಟಿಂಗ್ಸ್ ಫಿಕ್ಸ್ ಮಾಡಿಕೊಡ್ರಿ ಪುನೀತ. ಆ ಲೈಟಿಂಗ್ ಬಿದ್ದೋಗ್ಬಿಟ್ಟಿದೆ. ನಾವು ಕೊಡೈಕೆನಾಲ್ ಟ್ರಿಪ್ ಮುಗಿಸ್ಕೊಂಬರೋ ಅಷ್ಟರಲ್ಲಿ ಲೈಟಿಂಗ್ ಪಿಚಿಕ್ 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 ಅಂತ ಎಲ್ಲ ಕಡೆನೂ ಕಿತ್ಕೊಂಡ್ಬಂದಿದೆ. ಸೊ ಇವಾಗ ಬೇರೆ ಟೇಪ್ ತರಿಸಿದ್ದೀನಿ, ಫುಲ್ ಇದ್ರದ್ದು ಡಬಲ್ ಸೈಡೆಡ್ ಟೇಪ್. ಸೊ ಅದನ್ನು ಹಾಕಿ ಅದನ್ನ ಫಿಕ್ಸ್ ಮಾಡಿದ ತಕ್ಷಣ ನಾನು ಕಿಚನ್ದು ಕಂಪ್ಲೀಟಾಗಿ ಒಂದು ಹೊಸ ಕಿಚನ್ನ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಮುಖ ಯಾಕೆ ಹಿಂಗೆ ಕಪ್ಪು ಕಾಣುತ್ತೆ ಅನ್ಸುತ್ತೆ.
ಪಿಜ್ಜಾ ಬಿಸಿ ಆಯ್ತು ರೀ. ಪಿಜ್ಜಾ ಕೊಟ್ಟು ಕಳ್ಸೈತೆ ನೋಡ್ರಿ ಮಮ್ಮಿ. ಈ ಸುಡ್ತಾ ಇದೆ, ಸುಡುತ್ತಾ ಇದೆ ಪಾಪ ಸುಡು. ಗೈಸ್ ನೀವೇನಾದರೂ ಅಮ್ಮಾಸ್ ಇಟಾಲಿಯನ್ ಪಿಜ್ಜಾ ಟ್ರೈ ಮಾಡಿಲ್ಲ ಅಂದರೆ ಡೆಫಿನೆಟ್ಲಿ ಟ್ರೈ ಮಾಡಿ. ನನಗೆ ಸಖತ್ ಇಷ್ಟ ಆಲೋಪಿನೋಸ್. ಆಲೋಪಿನೋಸ್ ಯಾರಿಗೆಲ್ಲ ಇಷ್ಟ ಕಾಮೆಂಟ್ ಮಾಡಿ ತಿಳಿಸಿ. ಆಲೋಪಿನೋಸ್ ಇಷ್ಟನಾ ಇಲ್ಲ ಅಂದರೆ ಬ್ಲ್ಯಾಕ್ ಆಲಿವ್ಸ್ ಇಷ್ಟನಾ? ಬ್ಲ್ಯಾಕ್ ಆಲಿವ್ಸ್ಗಿಂತ ಆಲೋಪಿನೋಸ್ ಜಾಸ್ತಿ ಇಷ್ಟ. ಹಲೋ, ಹೇಳೆ. ಓಕೆ ಬಂದೆ ಮನೆಗೆ ನಾನು. ಕಾರ್ ಬುಕ್ ಮಾಡಲಾ? ಓಕೆ ಲಕ್ಷಿ ತಗೊಳ್ಳೋ ಅಂದು. ಬಾಯ್. ಓಕೆ. ಪುನೀನಿಗೆ ಮಮ್ಮಿ ಮಾಡೋ ಪಿಜ್ಜಾ ಇಷ್ಟ ಅಲ್ವಾ ಜಾಸ್ತಿ? ಆ್ಯಕ್ಚುಲಿ ಪುನೀತ್ ಹೊರಗಡೆ ಪಿಜ್ಜಾ ಎಲ್ಲ ಏನೂ ತಿನ್ನಲ್ಲ, ಬಟ್ ಅವ್ರಿಗೆ ಮಮ್ಮಿ ಮಾಡೋ ಪಿಜ್ಜಾ ಇಷ್ಟ. ಚೆನ್ನಾಗಿರುತ್ತೆ, ಸಕ್ಕ ಟೇಸ್ಟಿಯಾಗಿರುತ್ತೆ.